Hello. Hi. Namaste. Welcome to DT Studio. DT Studio is organized by the Director of Technical Education in Karnataka, Bengaluru. Now I am teaching the subject RCC, Reinforced Design, Cement Concrete. That is prescribed for the third year civil engineering diploma students in Karnataka. Now this is the 17th class. Now till now we have discussed the so many fundamentals related to designs. Now today I am going to discuss the guidelines which are necessary in design. Before going to the design, now we have understood now how to calculate the compressive force, how to calculate the tensile force. We have understood so many things now related to our design. And also we understood the material, isn't it? Material character, material strength. Now we have understood about it. We have discussed about it in the previous classes. Now today I will discuss with that is the guidelines to design the elements, isn't it? Now therefore, now let us see. Now this is the 17th class. Now till now we have discussed about it. ಇದನ್ನೆಲ್ಲ ನಾವು ಮಾತಾಡಿದ್ವಿ. ಯಾವುದು ಲಿಮಿಟ್ ಸ್ಟೇಟ್ ಮೆಥಡ್, ದೆನ್ ಸ್ಟ್ರೆಸ್ ಬ್ಲಾಕ್ ಅನಾಲಿಸಿಸ್, ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್, ಮತ್ತೆ ಬ್ಯಾಲೆನ್ಸ್ಡ್ ಓವರ್ ರೀಇನ್ಫೋರ್ಸ್ಡ್ ಸೆಕ್ಷನ್. ಇದನ್ನೆಲ್ಲ ನಾವು we have discussed about it, isn't it? Also we have discussed elaborately about the singly reinforced and doubly reinforced beam sections, and also discussed about the design and analysis of L beams and T beams. Now today let me discuss about the guidelines which are required to design the elements, isn't it? Beam element. And also, if the time permits, I will go to few problems. Now I will discuss few problems also. If not, now we will discuss in the next class, isn't it? Now the design guidelines. Yesterday in the previous class, I have discussed about it. How to consider ಒಂದು beam ನ ಡಿಸೈನ್ ಮಾಡುವಾಗ ಅದರದ್ದು ಡೆಪ್ತ್ ಮತ್ತೆ ಬ್ರೆಡ್ತ್ ಅದನ್ನ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅನ್ನೋ ವಿಷಯವನ್ನ ನಾನು ನೆನ್ನೆ ಕ್ಲಾಸಲ್ಲಿ ಎಸ್ಟರ್ಡೇ ಕ್ಲಾಸಲ್ಲಿ ಡಿಸ್ಕಸ್ ಅಬೌಟ್ ಇಟ್. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಡಿಸ್ಕಸ್ ಇದು ನಾನು ಇದಕ್ಕೆ ಏನಂತ ಹೇಳಿದ್ರೆ, ನಾರ್ಮಲಿ ಹೊಸ ದ ನ್ಯೂ ಪೀಪಲ್, ನ್ಯೂ ಪರ್ಸನ್, ನ್ಯೂ ಡಿಸೈನರ್ ಯಾವಾಗ ಬಂದ ತಕ್ಷಣ ವಿ ವಾಂಟ್ ಸಮ್ ರೆಫರೆನ್ಸ್. ನೋ ದೇರ್ಫೋರ್ ನೋ ದಿಸ್ ಈಸ್ ದ ರೆಫರೆನ್ಸ್, ಇಸ್ ನಾಟ್ ದಟ್ ಈಸ್ ಸ್ಪ್ಯಾನ್ ಡಿವೈಡೆಡ್ ಬೈ 15 to 20 ಮಾಡಿದ್ರೆ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಅಂತ ಅಪ್ರಾಕ್ಸಿಮೇಟ್ಲಿ 10 ಮೀಟರ್ ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ 0.5 ಮೀಟರ್ ಬರ್ತದೆ. ಇಸ್ ನಾಟ್ ಲೈಕ್ ನೌ ವಿ ಕ್ಯಾನ್ ನೌ ಡಿಪೆಂಡಿಂಗ್ ಅಪಾನ್ ದ ಸ್ಪ್ಯಾನ್, ಯಾವುದು 3 ಇಂದ 4 ಮೀಟರ್ ಸ್ಪ್ಯಾನ್ ಇದ್ರೆ, 3 to 4 ಮೀಟರ್ ಸ್ಪ್ಯಾನ್ ಇದ್ರೆ ನಾವು ಇದು ಒಂದು ಗೈಡ್ ಲೈನ್ ಅಷ್ಟೇ. ಇದು ಇಟ್ ಈಸ್ ನಾಟ್ ನೆಸೆಸರ್ಲಿ ಹೀಗೆ ಆಗ್ಬೇಕು ಅಂತ ಏನೂ ಇಲ್ಲ. ಸಪೋಸ್ ಸ್ಪ್ಯಾನ್ ದೊಡ್ಡದಿದ್ರೆ 5 ರಿಂದ 10 ಮೀಟರ್ ವರೆಗಿದ್ರೆ ನಾವು ವಿಲ್ ಕನ್ಸಿಡರ್ ಸ್ಪ್ಯಾನ್ ಡಿವೈಡೆಡ್ ಬೈ 12 to 15. ಇಸ್ ನಾಟ್ 12 to 15 ಈಗ ನಾವು ಒಂದು ಅಂದಾಜು, ಒಂದು ಎಸ್ಟಿಮೇಷನ್ ಅದು. ಇಸ್ ನಾಟ್ ನಾವು similarly breadth of the beam may be considered as half of effective depth, is not? That is half to 2/3. Generally the beam width is 150 millimeter, 200 millimeter, 300, 230 millimeter, 250 even, and 300 normally. ಈಗ ನಾವು ಯಾವುದು ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗು ಮತ್ತೆ ನಮ್ದು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಇದನ್ನೆಲ್ಲ ನಾವು ಮಾಡುವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾರ್ಮಲಿ ವಿಲ್ ಕನ್ಸಿಡರ್ ದಿಸ್, ಈ ಬೀಮ್ಸ್ ಅನ್ನ ಈ ಸೈಜ್ ಅನ್ನ ಕನ್ಸಿಡರ್ ಮಾಡ್ತೀವಿ. 230, 250 ಆರ್ 300 millimeter ಕನ್ಸಿಡರ್ ಮಾಡ್ತೀವಿ ನಾವಿನ್ನ. ನಾವು ಬಿಯಾಂಡ್ ದಿಸ್ ಇಲ್ಲ ಅಂತ ಏನಿಲ್ಲ, ದಟ್ ಡಿಪೆಂಡ್ಸ್, ಇಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಸ್ಪ್ಯಾನ್. ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೀಮ್ ಹೀಗೆ ಲೆಂತ್ ಇರುತ್ತೆ. ಇಫ್ ಇಟ್ ಈಸ್ ಟೂ ಲಾಂಗ್ then we need to provide the size, the beam width will be little bigger than this 300 also. In many cases we can see there are structures built more than 300 millimeter. ಇದಕ್ಕಿಂತ ಜಾಸ್ತಿ ಕಟ್ಟಿದ್ದು ಬೇಕಾದಷ್ಟಿದೆ, ಹಾಗೆ ಇದೆಲ್ಲ ಏನು ಅಂತ ಹೇಳಿದ್ರೆ ನಾವು ಯೂಶಲಿ ನಾವೆಲ್ಲ ಒಬ್ಬ ಡಿಸೈನರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಿಟರೇಚರ್ ನೋಡ್ಬೇಕು, ಟೆಕ್ಸ್ಟ್ ಬುಕ್ ಗಳನ್ನ ನೋಡ್ಬೇಕು, ಅಥವಾ ಬೇರೆ ಬಿಲ್ಡಿಂಗ್ ಅನ್ನೋ ಸ್ಟ್ರಕ್ಚರ್ಸ್ ನ ಡಿಸೈನ್ ಮಾಡಿರೋ
ಬಿಲ್ಡಿಂಗ್ ಗಳನ್ನು ನೋಡ್ಬೇಕು, ಯಾವ ಬಿಲ್ಡಿಂಗ್ ಇದಾವೆ, ಏನೇ ಅಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತ ನೋಡ್ಬೇಕು. ಅದ್ರ ಜೊತೆಗೆ ಯಾರು ಸೀನಿಯರ್ ಪರ್ಸನ್ಸ್ ಎಲ್ಲ ಇದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕು. ದೆನ್ ಫ್ರಮ್ ದೆನ್ ವಿ ಕ್ಯಾನ್ ಕಮೆಂಟ್ಸ್. ಇಸ್ ನಾಟ್ ಹಾಗೆ ಇಲ್ಲಿ ಶುರು ಮಾಡಿದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಅನ್ನೋದಕ್ಕೆ ಇದೊಂದು ಗೈಡ್ ಲೈನ್. ಅಂಡ್ ಸಿಮಿಲರ್ಲಿ yesterday in the previous class we have discussed about it, that is the clear span. ಕಾಲಮ್ದು ಫೇಸ್ ಅಥವಾ ಗೋಡೆ ವಾಲ್ ಫೇಸ್ ಇಂದ ಇನ್ನೊಂದು ಫೇಸ್ಗೆ ಇಟ್ ಇಸ್ ಕಾಲ್ಡ್ ಕ್ಲಿಯರ್ ಸ್ಪ್ಯಾನ್ ಆಫ್ ದ ಬೀಮ್. ಗೋಡೆ ಸೆಂಟರ್ ಇಂದ ಗೋಡೆ ಸೆಂಟರ್ ವರೆಗೆ, ದಟ್ ಈಸ್ ನಾವು ಫ್ರಮ್ ಇಯರ್ ಟು ಇಯರ್, ನಾವು ಇಲ್ಲಿಂದ ಇಲ್ಲಿವರೆಗೆ ಇದನ್ನ ವಿ ಆರ್ ಕಾಲಿಂಗ್ ದಿಸ್ ಆಸ್ ಎಫೆಕ್ಟಿವ್ ಸ್ಪ್ಯಾನ್. ಎಲ್ ನ ನಾವು ಎಫೆಕ್ಟಿವ್ ಸ್ಪ್ಯಾನ್ ಅಂತ ಕರಿತೀವಿ. ಈ ಎಲ್ ಅನ್ನ ನಾವು ಕ್ಲಿಯರ್ ಸ್ಪ್ಯಾನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದನ್ನ ನಾವು ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಮತ್ತೆ ಸೆಲ್ಫ್ ವೇಟ್ ಆಫ್ ದ ಬೀಮ್, ಹೌ ಟು ಕ್ಯಾಲ್ಕುಲೇಟ್ ದ ಸೆಲ್ಫ್ ವೇಟ್ ಆಫ್ ದ ಬೀಮ್ ಅಂತ. ಟು ಕ್ಯಾಲ್ಕುಲೇಟ್ ದ ಸೆಲ್ಫ್ ವೇಟ್ ಆಫ್ ದ ಬೀಮ್, ಏನ್ ಮಾಡ್ಬೇಕಂತ ಹೇಳಿದ್ರೆ, ಬೀಮ್ ಗೆ ಒಂದು ಬ್ರೆಡ್ತ್ ಇರ್ತದೆ, ಒಂದು ಡೆಪ್ತ್ ಇರುತ್ತೆ, ಮತ್ತೆ ಒಂದು ಲೆಂತ್ ಇರುತ್ತೆ. ಇದನ್ನ ಬ್ರೆಡ್, ವಿಡ್ತ್ ಅಂಡ್ ಡೆಪ್ತ್. Therefore the volume, total volume multiplied by the density of the material, volume multiplied by the density of the material will give you the weight. Isn't total weight of the beam material. Total material ಎಷ್ಟು ಅಂತ, ಎಷ್ಟು ವಾಲ್ಯೂಮ್, ಎಷ್ಟು ಕ್ಯೂಬಿಕ್ ಮೀಟರ್ ಇದೆ, ಎಷ್ಟು ಕಿಲೋ ನ್ಯೂಟನ್ ಇದೆ ಅಂತ ಅಥವಾ ಎಷ್ಟು ನ್ಯೂಟನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಈ ಬೀಮ್. ಟೋಟಲ್ weight of the beam. And then further if you divide this by L ಇಂದ ಡಿವೈಡ್ ಮಾಡಿದ್ರೆ we are going to get the UDL, uniformly distributed load. Uniformly distributed load ನಮಗೆ ಸಿಗುತ್ತೆ. ಯೂಶಲಿ ನಾವೇನ್ ಮಾಡ್ತೀವಿ, ಪ್ಲೇನ್ ಕಾಂಕ್ರೀಟ್ ಆದ್ರೆ 24 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್ ತಗೊಳ್ತೀವಿ. ದೆನ್ RCC ಆದ್ರೆ 25 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಇದಕ್ಕೆ ಮತ್ತೆ ಇದು ವ್ಯತ್ಯಾಸ ಏನಂತ ಹೇಳಿದ್ರೆ, ದಿಸ್ ಈಸ್ ಕನ್ಸಿಸ್ಟಿಂಗ್ ಆಫ್ ದ ಸ್ಟೀಲ್. ಇದು ಸ್ಟೀಲ್ ಇರುತ್ತೆ, ಇದ್ರೊಳಗಡೆ ಸ್ಟೀಲ್ ಇರೋದಿಲ್ಲ. ಸ್ಟೀಲ್ ಡೆನ್ಸಿಟಿ 7.85 ಕಿಲೋನ್ಯೂಟನ್, 78.5 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಯೂಶಲಿ 1 or 2% ಆಫ್ ದ ಕಾಂಕ್ರೀಟ್ ವಾಲ್ಯೂಮ್. ಇದನ್ನ ಈ ವಾಲ್ಯೂಮ್ ಎಷ್ಟಿರುತ್ತೆ ಕಾಂಕ್ರೀಟ್, ಅದ್ರದ್ದು 1 or 2% reinforcement ಇರ್ತದೆ. ಅದಕ್ಕೋಸ್ಕರ ನಾವು ದಿಸ್ ಈಸ್ RCC 25 ಕಿಲೋನ್ಯೂಟನ್ ಅಂಡ್ PCC is 24 ಕಿಲೋನ್ಯೂಟನ್ ತಗೊಳ್ತೀವಿ ನಾವು ಇದನ್ನ. ಅಂಡ್ ದೆನ್ ದಟ್ ಈಸ್ ಫ್ಯಾಕ್ಟರ್ ಲೋಡ್. ಈ ಲೋಡ್ ಬರುತ್ತೆ, ಡೆಡ್ ಲೋಡ್ ಮತ್ತೆ ಲೈವ್ ಲೋಡ್. ಲೈವ್ ಲೋಡ್ ಅಂತ ಹೇಳಿದ್ರೆ the people that are living around in the floor, isn't it? The people living and the material which we stored in the floor, ಅದೆಲ್ಲ ಲೈವ್ ಲೋಡ್ ಅಂತ ಕರಿತೀವಿ ನಾವು. isn't it? ಡೆಡ್ ಲೋಡ್ ಮತ್ತೆ ಲೈವ್ ಲೋಡ್ ಈ ಎರಡನ್ನ ಇದನ್ನ ಫ್ಯಾಕ್ಟರ್ ಲೋಡ್ ಅಂತ ಹೇಳ್ತೀವಿ ನಾವು. ಫ್ಯಾಕ್ಟರ್ ಲೋಡ್ ಅಂತ ಹೇಳಿದ್ರೆ WU is equal to 1.5. ಇದು ಸೇಫ್ಟಿ ಫ್ಯಾಕ್ಟರ್, ಇದು ಲೋಡ್ ಫ್ಯಾಕ್ಟರ್. ಲೋಡ್ ಫ್ಯಾಕ್ಟರ್ 1.5 multiplied by W, 1.5 W, isn't it? And then ultimate moment, that is factor moment ಆದ್ರೆ mu is equal to 1.5 into that is mu moment. How to calculate the moment calculate ಮಾಡ್ಲಿಕ್ಕೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೀನಿ. m is equal to WL square by 4 for simply supported beam carrying UDL. ಇದೆಲ್ಲ simply supported UDL because all along the beam there is a weight, therefore it is UDL, uniformly distributed load. ಫಸ್ಟ್ ಬೀಮ್ ನಿಲ್ಬೇಕು, ಮತ್ತೆ ನಾವು ಅದ್ರ ಮೇಲ್ಗಡೆ ಓಡಾಡ್ಬೋದು. ಅದರಿಂದ ಅದ್ರ ಮೇಲ್ಗಡೆ ಲೋಡ್ ಇದ್ದೇ ಇರುತ್ತೆ. ಸಿಮಿಲರ್ಲಿ ಮೊಮೆಂಟ್ ಫಾರ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕ್ಯಾರಿಂಗ್ ಸೆಂಟ್ರಲ್ ಪಾಯಿಂಟ್ ಲೋಡ್ ಇದ್ರೆ, ಇದರೊಳಗೆ ಬೀಮ್ ಅಲ್ಲಿ ಒಂದು ಸೆಂಟ್ರಲ್ ಪಾಯಿಂಟ್ ಲೋಡ್ ಇದ್ರೆ ಅದರದ್ದು ಮೊಮೆಂಟ್ WL/4 ಮ್ಯಾಕ್ಸಿಮಮ್, ಯೂಶಲಿ ಅಟ್ ದ ಸೆಂಟರ್. ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ವಿಲ್ ಬಿ ಅಟ್ ದ ಸೆಂಟರ್, isn't it? Now depending upon the loading condition, isn't it? And similarly for cantilever beam it is WL square by 2. Indian class with the diagram I explained about it, isn't it? And also we are learned in the strength of materials. ಈಗ ನಾವು ಬಿಫೋರ್ ಗೋಯಿಂಗ್ ಟು ದ ಡಿಸೈನ್, ಈಗ ಡಿಸೈನ್ ಎಲ್ಲ ಮಾಡ್ಬೇಕಾದ್ರೆ ಇದನ್ನ ಸ್ವಲ್ಪ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಆಲ್ ಅದರ್ ಥಿಂಗ್ಸ್ ಆರ್ ಬಿಕಮ್ ಸಿಂಪಲ್. ಈಗ ನಾವು ತುಂಬಾ ವಿಷಯಗಳನ್ನ ನಾವು ಮಾತಾಡಿದೀವಿ. ಕಾಂಕ್ರೀಟ್, ನ್ಯೂಟ್ರಲ್ ಆಕ್ಸಿಸ್, ದಟ್ ಈಸ್ ಕಂಪ್ರೆಸಿವ್ ಫೋರ್ಸು, ಟೆನ್ಸೈಲ್ ಫೋರ್ಸು, ಇದನ್ನೆಲ್ಲ ತುಂಬಾ ವಿಷಯಗಳನ್ನ ಮಾತಾಡಿದೀವಿ. ಮತ್ತೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ we have discussed about it, isn't it? Beam section, limit bend, that is neutral axis, limiting neutral axis, effective depth, we have discussed about this. ಇದೆಲ್ಲ ವಿಷಯಗಳು ನಮ್ಗೆ ಗೊತ್ತಿದೆ. ಈಗ ನಾವು ಒಂದು ಬೀಮ್ ಅನ್ನ ಕಾಸ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳುವ. ಈಗ ಈ ಬೀಮ್ ಬಿಹೇವಿಯರ್
ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಐ ಟೋಲ್ಡ್ ಯು ದಟ್ the maximum bending moment is at the center, isn't it? Maximum bending moment will be at the center. ಇಲ್ಲಿ ನ್ಯೂಟ್ರಲ್ ಆಕ್ಸಿಸ್ ನಾನು ಆಗ್ಲೇ ಹಿಂದಿನ ಸಾರಿ ಮಾತಾಡಿದೀವಿ, ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿರುತ್ತೆ. ದಟ್ ಈಸ್ ದ ಬೀಮ್, ದಿಸ್ ಬೀಮ್ ಡಿಫಾರ್ಮ್ಸ್ ಇನ್ ದಿಸ್ ಫಾರ್ಮ್, ಹಿಂಗೆ ಡಿಫಾರ್ಮ್ ಆಗುತ್ತೆ. ಈಗ ಡಿಫಾರ್ಮ್ ಆಗುತ್ತೆ ಅಂತ ಹೇಳಿದ ಕೂಡಲೇ ಇಲ್ಲಿ ಏನಾಗುತ್ತೆ, ಬಾಟಮ್, ದಿಸ್ ಬಾಟಮ್ ಈಸ್ ಸಬ್ಜೆಕ್ಟೆಡ್ ಟು ಟೆನ್ಷನ್, isn't it? This bottom layer is subjected to maximum tension. No, here the top layer is subjected to compression, isn't it? ಹಾಗೆ ಇದು ಟೆನ್ಷನ್ ಏರಿಯಾ, ಇಲ್ಲಿ ಟೆನ್ಷನ್ ಇರುತ್ತೆ. ಈ ನ್ಯೂಟ್ರಲ್ ಆಕ್ಸಿಸ್ ಇಂದ ಕೆಳಗಡೆ ಇದು ಟೆನ್ಷನ್ ಇರ್ತದೆ, ಈ ನ್ಯೂಟ್ರಲ್ ಆಕ್ಸಿಸ್ ಇಂದ ಮೇಲೆ ಕಂಪ್ರೆಷನ್ ಇರುತ್ತೆ, isn't it? ಅದೇ ತರ ಇಫ್ ಯು ಗೋ ಟು ದ ಸಪೋರ್ಟ್ ಹೋದ ಕೂಡಲೇ ಏನಾಗುತ್ತೆ, ಅದು ರಿವರ್ಸ್ ಆಗ್ಬಿಡುತ್ತೆ, isn't it? ಅದು ರಿವರ್ಸ್ ಆಗ್ಬಿಡುತ್ತೆ. ಆದ್ರಿಂದ ಏನಾಗ್ತದೆ, ಟೆನ್ಷನ್ ಟಾಪ್ ಅಲ್ಲಿ ಇರುತ್ತೆ, ದೆನ್ ದಟ್ ಈಸ್ ಕಂಪ್ರೆಷನ್ ಬಾಟಮ್ ಅಲ್ಲಿ ಇರ್ತದೆ. ನೋ, ದಿಸ್ ಇಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಇಲ್ಲೂ ಅಷ್ಟೇ ಲೆಫ್ಟ್ ಸೈಡ್ ಅಲ್ಲಿ ಟೆನ್ಷನ್ ಟಾಪ್ ಅಲ್ಲಿ ಆಗುತ್ತೆ, ದಟ್ ಈಸ್ ಕಂಪ್ರೆಷನ್ ಬಾಟಮ್ ಅಲ್ಲಿ ಆಗ್ಬಿಡುತ್ತೆ, ಬಿಕಾಸ್ ಆಫ್ ಇಟ್ಸ್ ಶೇಪ್, ಡಿಫ್ಲೆಕ್ಟೆಡ್ ಶೇಪ್. ಡಿಫ್ಲೆಕ್ಷನ್ ಹಿಂಗಾಗುತ್ತೆ, ಈ ತರ ಬಂದು ಈಗ ಕೆಳಗಡೆ ಹೀಗೆ ಲೈಕ್ ದಿಸ್. ಅವಾಗ ಏನಾಗುತ್ತೆ, ದಿಸ್ ಇಸ್ ಸಫರಿಂಗ್ ಫ್ರಮ್ ಮ್ಯಾಕ್ಸಿಮಮ್ ಕಂಪ್ರೆಷನ್, ದಿಸ್ ಇಸ್ ಸಫರಿಂಗ್ ಫ್ರಮ್ ಮ್ಯಾಕ್ಸಿಮಮ್ ಟೆನ್ಷನ್. ನೋ, ಹಿಯರ್ ಇಟ್ ಬಿಕಮ್ಸ್ ರಿವರ್ಸ್, isn't it? ಟೆನ್ಷನ್ ಮೇಲಾಗುತ್ತೆ, ಕಂಪ್ರೆಷನ್ ಕೆಳಗಡೆ ಆಗ್ಬಿಡುತ್ತೆ. ನೋಡಿ, ಈಗ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ರೊವೈಡ್ ಮಾಡಿದ್ವಿ ನಾವು. ಇಲ್ಲಿ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇದೆ. ಈ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನು ನಮ್ಗೆ ಗೊತ್ತಿದೆ, ಕಾಂಕ್ರೀಟ್ ವಿಲ್ ರೆಸಿಸ್ಟ್ ಕಂಪ್ರೆಷನ್, isn't it? ಟೆನ್ಸೈಲ್ ವಿಲ್ ರೆಸಿಸ್ಟ್ ಸ್ಟೀಲ್ ವಿಲ್ ರೆಸಿಸ್ಟ್ ದ ಟೆನ್ಷನ್ ಅಂತ, ಅದು ವಿಷಯ ನಮ್ಗೆ ಗೊತ್ತಿದೆ. isn't it? ಹೆಂಗ್ ಗೊತ್ತಿದೆ, ತುಂಬಾ ಸಾರಿ ನಾವು ಮಾತಾಡಿದೀವಿ ಅದನ್ನ. RCC ಮೆಟೀರಿಯಲ್ ಅಲ್ಲಿ ಎಲ್ಲಾ ಕಡೆನೂ ನಾವು ಅದನ್ನ ಮಾತಾಡ್ತಾ ಬಂದಿದೀವಿ. ಆದ್ರಿಂದ ಟೆನ್ಸೈಲ್ ಫೋರ್ಸ್ ಅನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ನಾವು ಸ್ಟೀಲ್ ಅನ್ನು ಯೂಸ್ ಮಾಡ್ತೀವಿ. ಕಂಪ್ರೆಸಿವ್ ಫೋರ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಕಾಂಕ್ರೀಟ್ ಯೂಸ್ ಮಾಡ್ತೀವಿ, isn't it? ನೋ, ವೈಸ್ ವರ್ಸಾ. ಇಲ್ಲಿ ಮೇಲ್ಗಡೆ ಇದು ಟೆನ್ಷನ್ ಆಗುತ್ತೆ, ಆದ್ರಿಂದ ಇಲ್ಲಿ ಸ್ಟೀಲ್ ಪ್ರೊವೈಡ್ ಮಾಡಿದೀವಿ, ಕೆಳಗಡೆ ಕಾಂಕ್ರೀಟ್ ಇದೆ, isn't it? ಸಿಮಿಲರ್ಲಿ ಇಲ್ಲಿ ಟೆನ್ಷನ್ ಇದೆ, ಮೇಲ್ಗಡೆ ಸ್ಟೀಲ್ ಪ್ರೊವೈಡ್ ಮಾಡಿದೀವಿ, ಕೆಳಗಡೆ ಬರುವಾಗ ಏನಾಗುತ್ತೆ, ಕಂಪ್ರೆಷನ್ ಆಗುತ್ತೆ, ಕಾಂಕ್ರೀಟ್ ಆಗ್ತೀವಿ, isn't it? ಓಕೆ, ನೋ, ದಿಸ್ ಈಸ್ ದ ಥಿಯರಿ. ನಮ್ಮ ಥಿಯರಿಟಿಕಲ್ ಅನಾಲಿಸಿಸ್ ಅಲ್ಲಿ ನಾವು ಇದನ್ನೆಲ್ಲ ಹೀಗೆ ಮಾಡಿದೀವಿ, isn't it? ನಾವು ಹೀಗೆ ಮಾಡಿದೀವಿ. ಇವಾಗ ಏನಾಗುತ್ತೆ, ವಿ ನೋ ದಟ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಟೆನ್ಷನ್, ಇಲ್ಲಿ ಕಂಪ್ರೆಷನ್, isn't it? ಇಲ್ಲಿ ಕೆಳಗಡೆ ಟೆನ್ಷನ್ ಇರುತ್ತೆ, ಮತ್ತೆ ಇಲ್ಲಿ ಟೆನ್ಷನ್ ಆಗುತ್ತೆ. ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ, isn't it? ಏನಾಗ್ತದೆ, ದಟ್ ಈಸ್ ಕಂಪ್ರೆಷನ್ ಮತ್ತೆ ಟೆನ್ಷನ್ ರಿವರ್ಸ್ ಆಗುತ್ತೆ. therefore now there are possibilities, there may be a shear, isn't it? ಈ ಪಾಯಿಂಟ್ ಅಲ್ಲಿ ಶಿಯರ್ ಆಗ್ಬಹುದು. ಶಿಯರ್ ಅಂತ ಹೇಳಿದ್ರೆ ಹೀಗೆ ಸ್ಲೈಡ್ ಆಗಿರ್ಬೋದು, ಬೀಮ್ ತುಂಡಾಗೋಗ್ಬಿಡ್ಬೋದು ಹೀಗೆ, isn't it? ಸ್ವಲ್ಪ ಪಾರ್ಟ್ ಶಿಯರ್ ಅನ್ನ ಶೇರಿಂಗ್ ಅಂತ ಹೇಳಿದ್ರೆ, ಶಿಯರ್ ಅಂತ ಹೇಳಿದ್ರೆ ಓನ್ಲಿ ದಿಸ್ ಬೀಮ್ ಒಂದ್ರ ಪಕ್ಕದಲ್ಲಿ ಹಿಂಗ್ ಜೋಡಿಸಿಟ್ಟಿದ್ದಾರೆ ಸೆಕ್ಷನ್ ನ. ದೇರ್ ಆರ್ ಪಾಸಿಬಿಲಿಟೀಸ್, ದೇರ್ ಮೇ ಬಿ ಸ್ಲೈಡಿಂಗ್, isn't it? ಅದೊಂದು ಸಾಧ್ಯತೆ ಇದೆ. ಆ ಶಿಯರ್ ಅನ್ನ ಅದಕ್ಕೋಸ್ಕರ ನಾವು ಶಿಯರ್ ಎನ್ಫೋರ್ಸ್ಮೆಂಟ್ ಅಂತ ಪ್ರೊವೈಡ್ ಮಾಡ್ತೀವಿ. ಅದ್ರ ಬಗ್ಗೆ ಬೇರೆ ಒಂದು ಶಿಯರ್ ಡಿಸೈನ್ ಅಂತ ಒಂದು ಸ್ವಲ್ಪ ವಿಷಯ ಇದೆ, ಅದನ್ನ ಐ ವಿಲ್ ಡೂ ಇಟ್ ಲಿಟಲ್ ಲೇಟರ್. ಸ್ವಲ್ಪ ಅದ್ರ ಬಗ್ಗೆ ನಾನು ಸ್ವಲ್ಪ ನಂತರ ಮಾತಾಡ್ತೀನಿ, ಎರಡು ಕ್ಲಾಸ್ ಆದ್ಮೇಲೆ, 2-3 ಕ್ಲಾಸ್ ನಂತರ ಮತ್ತೆ ಮಾತಾಡ್ತೀನಿ ನಾನು. ಅಂಡ್ ದೆನ್ ಈಗ ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಇದು ಥಿಯರಿಟಿಕಲಿ ಇಟ್ ಈಸ್ ರೈಟ್, ಬಟ್ ಇನ್ ಪ್ರಾಕ್ಟೀಸ್ ಫೀಲ್ಡ್ ಹೋದಾಗ, ಫೀಲ್ಡ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅದನ್ನ ಅಂತ, ಹೇಗೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ನೋಡೋಣ. ಅದನ್ನ ವಿಲ್ ಸಿ ಒನ್ ಬೈ ಒನ್. ಥಿಯರಿಟಿಕಲಿ ಇಟ್ ಈಸ್ 100% perfect. No, the bottom layer here at the center is subjected to tension, the top layer is subjected to compression. No, at the support the top layer is subjected to tension and bottom layer is subjected to, that is compression, isn't it? ರಿವರ್ಸ್ ಆಗುತ್ತೆ, ಎರಡು ಸಪೋರ್ಟ್ ಅಲ್ಲಿ ಹೀಗೆ ಆಗುತ್ತೆ, isn't it? ಇದೊಂದು ಸ್ವಲ್ಪ ನೆನಪಿರ್ಲಿ ನಮ್ಗೆ. ಮತ್ತೆ ಫೀಲ್ಡ್ ಅಲ್ಲಿ ಹೋದ ನಂತರ ನಾವೇನ್ ಮಾಡ್ತೀವಿ ಅಂತ ಈಗ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಈಗ ಗೈಡ್ ಲೈನ್ಸ್, ಡಿಸೈನ್ ಗೈಡ್ ಲೈನ್ಸ್ ಅಂತ, ಇದೆಲ್ಲ ಡಿಸೈನ್ ಗೈಡ್ ಲೈನ್ಸ್. ಈಗ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ನಮ್ಗೆ ಫೀಲ್ಡ್ ಅಲ್ಲಿ ನೀವು ಯಾವುದು RCC ಕನ್ಸ್ಟ್ರಕ್ಷನ್ ಇರ್ಬೋದು, ನಾವು ವಿ ನೀಡ್ ಟು ಫಾಲೋ ದಿಸ್. ಇದು ಗೊತ್ತಿರ್ಬೇಕು ನಮ್ಗೆ, ವಿಚಾರಗಳು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಮತ್ತೆ ಈ ಎಲ್ಲಾ ವಿಷಯಗಳು IS 456-2000 ಇದೆ. IS 456-2000 ಕೋಡನ್ನ ಪ್ರತಿಯೊಬ್ಬರು ಕೂಡ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನೀವು ಒಂದ್ಸಾರಿ ಓದ್ಬೇಕು, ಸರಿಯಾಗಿ ಓದ್ಬೇಕು, ಸುಮ್ಮನೆ ಓದೋದಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಯು ಮಸ್ಟ್ ರೀಡ್, ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ, isn't it? Now therefore ಈಗ ನಾವು ಇಲ್ಲಿ ನಾವೀಗ ಮಾತಾಡಿದೀವಿ, ತುಂಬಾ ವಿಷಯ ಮಾತಾಡಿದೀವಿ ನಾವು.
ಈಗ ಟೆನ್ಷನ್ ಸ್ಟೀಲ್, ಏರಿಯಾ ಆಫ್ ಸ್ಟೀಲ್ ಪ್ರೊವೈಡ್ ಲಾಂಜಿಟ್ಯೂಡಿನಲ್ ಬಾರ್ಸ್ ಅಂತ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದೆ, ಅದು ಅರ್ಧಕ್ಕೆ ಮಾತ್ರ ಅಂತ. ಈಗ ಇದು ಟೆನ್ಷನ್ ಸ್ಟೀಲ್, ವಿ ನೋ ದಟ್. ಇದನ್ನ ನಾನು ತೋರಿಸಿದೆ ಓನ್ಲಿ ವೇರ್ ದೇರ್ ಇಸ್ ಅ ಟೆನ್ಷನ್ ಅಂತ. ವೇರ್ ದೇರ್ ಇಸ್ ಅ ಟೆನ್ಷನ್ ಎಲ್ಲಿದೆ ಆ ಟೆನ್ಷನ್ ಝೋನ್ ಅಲ್ಲಿ ನಾವು ಈ ಸ್ಟೀಲ್ ಅನ್ನ ಪ್ರೊವೈಡ್ ಮಾಡಬೇಕು. ಅಂದ್ರೆ ಅಟ್ ದ ಎಂಡ್ ನಾಟ್ ರಿಕ್ವೈರ್ಡ್ ಅಂತ. Strictly speaking, theory is right, whereas in practice it is different. I will tell you that what is that. So therefore, the AST should provide the required moment of resistance. ನಾವು ಏನ್ ಫ್ಯಾಕ್ಟರ್ಡ್ ಮೊಮೆಂಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ನಾವು ಡಿಸೈನ್ ಮಾಡಿದೀವಲ್ಲ, ನಾವು ನಮ್ಮ ಹಿಂದಿನ ಕ್ಲಾಸ್ ಅಲ್ಲೆಲ್ಲ ತುಂಬಾ ವಿಷಯಗಳನ್ನ ಔಟ್ ಕ್ಯಾಲ್ಕುಲೇಟ್ AST ಅಂತ ನಾವು ಮಾತಾಡಿದೀವಿ. ಅದನ್ನ ಯೂಸ್ ಮಾಡ್ಕೊಂಡು ಅದು ಎಷ್ಟು ನಮ್ಗೆ ಸ್ಟೀಲ್ ಬರುತ್ತೆ ಅದನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ಬೇಕು. Satisfy the minimum maximum percentage requirements. ನಾನು ಈ ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಅದನ್ನ ಹೇಳಿಲ್ಲ. ಅದು ಒಂದು ಪ್ರಾಬ್ಲಮ್, ಒಂದು 4-5 ಇದ್ರ ಬಗ್ಗೆ ನಾನು ಒಂದು ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು, ಸ್ಟೀಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು, ಮತ್ತೆ ಡೆಪ್ತ್ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನೆಲ್ಲ ಮಾಡಿ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಂತರ ಐ ವಿಲ್ ಸ್ಪೀಕ್ ಅಬೌಟ್ ಇಟ್. ಯಾವುದು ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ಸ್ ಅಂತ. ಅದು ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಈಗ ಎಷ್ಟು ಏರಿಯಾ ಇದೆ, ಅದ್ರಲ್ಲಿ ಎಷ್ಟು ಏರಿಯಾ ಸ್ಟೀಲ್ ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು. ವೆದರ್ ವಿ ಆರ್ ಪ್ರೊವೈಡಿಂಗ್ 1%, 2%, 3%, 4% ಅಂತ. ಇದನ್ನ ಟೋಟಲ್ ಒಟ್ಟಿಗೆ, ಅಥವಾ ಏರಿಯಾ ಆಫ್ ಕಂಪ್ರೆಷನ್ ಸ್ಟೀಲ್ ಬಂದ್ರೆ ಎಷ್ಟು ಪರ್ಸೆಂಟ್ ಪ್ರೊವೈಡ್ ಮಾಡಬೇಕು, ಅದನ್ನೆಲ್ಲ ನಮ್ ಗೈಡ್ ಲೈನ್ಸ್ ಅಲ್ಲಿ ಇದೆ. ಇಲ್ಲಿ ಗೈಡ್ ಲೈನ್ಸ್ ಅಲ್ಲಿ ಇದೆ. ಮತ್ತೆ ಆ ಗೈಡ್ ಲೈನ್ ಪ್ರಕಾರ ನಮ್ಮ IS 456 ಗೈಡ್ ಲೈನ್ಸ್ ಅಲ್ಲಿ ಇದೆ. ಅದ್ರೊಳಗಡೆ ಅದ್ರ ಪ್ರಕಾರ ನಾವು ಪ್ರೊವೈಡ್ ಮಾಡಬೇಕು. ನಾವು ಡಿಸೈನ್ ಮಾಡುವಾಗ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಮೇ ಗೆಟ್ ದಟ್ ಈಸ್ 12 1.5 ಬಾರ್ ಸಾಕಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, 2 ಬಾರ್ ಪ್ರೊವೈಡ್ ಮಾಡ್ತೀವಿ. 6 mm ಡಯಾಮೀಟರ್ 2.5 ರಾಡ್ ಬರ್ತದೆ. ಅವಾಗ ನಾವು ವಿ ಆರ್ ಪ್ರೊವೈಡಿಂಗ್ 3 ರಾಡ್ ಪ್ರೊವೈಡ್ ಮಾಡ್ತೀವಿ. ಹಾಗೆ ಆ ಗೈಡ್ ಲೈನ್ಸ್ ಮತ್ತೆ ನಮ್ದು ನಾಲೆಡ್ಜ್, ಇಂಡಿವಿಜುವಲ್ ನಾಲೆಡ್ಜ್, ಅದನ್ನೆಲ್ಲ ಬಳಸ್ಕೊಂಡು ನಾವು ಇದನ್ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಹೌ ಟು ಕ್ಯಾಲ್ಕುಲೇಟ್ ದ ಗೈಡ್, ದಟ್ ಈಸ್ ಕೋಡ್ ಬುಕ್ ಅಲ್ಲಿ ಇದೆ. IS 4560 shall not be less than that of AS, area of steel, divided by BD is equal to 0.85 FY. Isn't that? ಈ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ದ ಕ್ವಾಂಟಿಟಿ ಆಫ್ ಸ್ಟೀಲ್. isn't that? ಎಷ್ಟು ಸ್ಟೀಲ್ ನಮ್ಗೆ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ತರ ದಟ್ ಈಸ್ AST ಮ್ಯಾಕ್ಸಿಮಮ್. ಇದು ಮಿನಿಮಮ್ ಸ್ಟೀಲ್, ಇದು ಮ್ಯಾಕ್ಸಿಮಮ್ ಸ್ಟೀಲ್. ಕೋಡ್ ಹೇಳುತ್ತೆ, ಕೋಡಲ್ಲಿ ಇದೆ, shall not be more than that is area, that is 0.04 BD. isn't that? 4%, 4% ಗಿಂತ ಜಾಸ್ತಿ ಆಗ್ಬಾರ್ದು ಏರಿಯಾ. isn't that? ಅದು ಇದು ಡಿಸೈನ್ ಕೋಡ್ ಲೈನ್, ಗೈಡ್ ಲೈನ್ಸ್, ಡಿಸೈನ್ ಗೈಡ್ ಲೈನ್ಸ್. ನಾವು ಫ್ಲೈ ಓವರ್ ಅಥವಾ ಬ್ರಿಡ್ಜಸ್ ಅಲ್ಲೆಲ್ಲ ಮಾಡುವಾಗ ಅದು ಬೇರೆ ಗೈಡ್ ಲೈನ್ಸ್ ಇದೆ. ಮತ್ತೆ ಅದ್ರೊಳಗಡೆ ಜಾಸ್ತಿನೂ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಡೆಪ್ತ್ ಆಫ್ ದ ಬೀಮ್, ಡಿಪೆಂಡಿಂಗ್ ಅಪಾನ್ ದ ಲೋಡ್ ಆನ್ ದ ಬೀಮ್, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. isn't that? ಅದರಿಂದ ಇದು ದಟ್ ಈಸ್ ನಮ್ಮ ನಾರ್ಮಲ್ ಎಲಿಮೆಂಟ್ಸ್ ನ ಡಿಸೈನ್ ಮಾಡುವಾಗ ಏನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಗೈಡ್ ಲೈನ್ಸ್ ಇರುತ್ತೆ. ಅಂಡ್ ದೆನ್ ಸಿಮಿಲರ್ಲಿ ಕಂಪ್ರೆಷನ್ ಸ್ಟೀಲ್, ಈಗ ನಾವು ಇದು ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಬಗ್ಗೆ ಮಾತಾಡಿದೀವಿ. ವೆನ್ ಯು ಸ್ಪೀಕ್ ಅಬೌಟ್ ದ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್, ಆ ಡಬ್ಲಿ ರಿಇನ್ಫೋರ್ಸ್ಡ್ ಬಗ್ಗೆ ಮಾತಾಡುವಾಗ ನಾವು ಒಂದು ಮೊಮೆಂಟ್, ಒಂದು ಬೀಮಿನ ಮೇಲೆ ಲೋಡ್ ಅಪ್ಲೈ ಮಾಡ್ತೀವಿ. ಆ ಲೋಡಿಗೆ ಮೊಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೋಡ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ಅದನ್ನ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬ್ಯಾಲೆನ್ಸ್ ಸೆಕ್ಷನ್ ಆಗಿ ಡಿಸೈನ್ ಮಾಡ್ತೀವಿ. MU ಲಿಮಿಟ್ ಗೆ ಡಿಸೈನ್ ಮಾಡ್ತೀವಿ. ದೆನ್ MU ಮತ್ತೆ MU ಲಿಮಿಟ್, ಆ ಎರಡದು ಡಿಫ್ರೆನ್ಸ್ ಏನ್ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ, ಇಟ್ ಈಸ್ ಬ್ಯಾಲೆನ್ಸ್ ವಿತ್ ದ ಕಂಪ್ರೆಷನ್ ಸ್ಟೀಲ್ ಟು ಲಿಮಿಟ್ ದ ಡೆಪ್ತ್ ಆಫ್ ದ ಬೀಮ್. isn't that? ಬೀಮ್ ಡೆಪ್ತ್ ಅನ್ನು ಲಿಮಿಟ್ ಮಾಡ್ಲಿಕ್ಕೆ ನಾವು ಅದನ್ನ ಡಿಸೈನ್ ಮಾಡ್ತೀವಿ. ಮಾಡುವಾಗ ASC should provide the required moment of resistance. MU limit, single reinforced balance section. MU is the loading depending on a calculated moment, isn't it? Based on the load, isn't it? Load. MU minus MU limit. ಎಷ್ಟು ಬ್ಯಾಲೆನ್ಸ್ ಬರುತ್ತೆ, ಅದನ್ನ ಎಷ್ಟು ಬ್ಯಾಲೆನ್ಸ್ ಮೊಮೆಂಟ್ ಇದೆ, ಆ ಮೊಮೆಂಟ್ ಅನ್ನು ರಿಲೀಸ್ ಮಾಡಲಿಕ್ಕೆ ನಾವು ಏರಿಯಾ ಆಫ್ ಕಂಪ್ರೆಸಿವ್ ಸ್ಟೀಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ ನಾವು ತುಂಬಾ ವಿಷಯಗಳ ಇದ್ರ ಬಗ್ಗೆ ಮಾತಾಡಿದೀವಿ. ನಾವು ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಡಿಸೈನ್ ಮಾಡುವಾಗ ನಾವು ಮಾತಾಡಿದೀವಿ. ಅದಕ್ಕೂ ಕೂಡ ಒಂದು ಪರ್ಸೆಂಟೇಜ್ ಇದೆ. ಅದು ಪರ್ಸೆಂಟೇಜ್ ಎಷ್ಟು ಅಂತ ನೋಡೋಣ. ಸೊ ಸಾಟಿಸ್ಫೈ ದ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ಸ್. IS ಕೋಡ್ ಬುಕ್ ಅಲ್ಲಿ 456 ಏನ್ ಹೇಳುತ್ತೆ ನೋಡಿ, ಕ್ಲಾಸ್ ಇಲ್ಲಿದೆ. ಈ ಕ್ಲಾಸ್ ASC ಶುಡ್ ನಾಟ್ ಎಕ್ಸೀಡ್ 0.4 BD, ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಕೂಡುದು ಅಂತ. ಇಷ್ಟಿಗೆ 4% ಗಿಂತ ಹೆಚ್ಚಾಗಬಾರ್ದು ಅಂತ, ಆಗ್ಲಿಕ್ಕೆ ಕೂಡುದು. ಆಗ್ಲಿಕ್ಕೆ ಕೂಡುದು. That is why we are providing area of
steel in compression anta, that is to resist the compressive force. Compressive force ಅನ್ನು resist ಮಾಡಲಿಕ್ಕೆ ನಾವು area of compressive steel use ಮಾಡ್ತೀವಿ ನಾವು, isn't that? And then now further ಈಗ ನಾವು ನೀವು ಆಗಿ ನಮ್ಮ ಕೆಲವು ವಿದ್ಯಾರ್ಥಿಗಳು ಆಗ್ಲೇ ಅದನ್ನೆಲ್ಲ ಡಿಸೈನ್ ಎಲ್ಲ ಮಾಡ್ತಾ ಇರ್ಬೋದು. ಕೆಲವು ತರ ಡಿಸೈನ್ ಮಾಡುವಾಗ ಯು ಮೈ ಗೆಟ್ 1935 ಮಿಲಿಮೀಟರ್ ಸ್ಕ್ವೇರ್ ಸ್ಟೀಲ್, 1800 ಚಿಲ್ಲರೆ ಪ್ಲಸ್ ಮಿಲಿಮೀಟರ್ ಸ್ಕ್ವೇರ್, ಈಗೆಲ್ಲ ಆನ್ಸರ್ ಬರುತ್ತೆ ನಿಮ್ಗೆ. ಈ ಆನ್ಸರ್ ಬರುವಾಗ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ 20 mm ಡಯಾಮೀಟರ್ ನ ಅಸ್ಯೂಮ್ ಮಾಡ್ತೀವಿ. 20 mm ಡಯಾಮೀಟರ್ ನ ಅಸ್ಯೂಮ್ ಮಾಡ್ಬಿಟ್ಟು ಅದ್ರದ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಬಂದ ಈ ಕ್ಯಾಲ್ಕುಲೇಟ್ ಮಾಡಿದ ಏರಿಯಾನ ನಮ್ಮ ಡಿಸೈನ್ ಅಲ್ಲಿ ಬಂದಿರುವಂತ ಸ್ಟೀಲ್ ಕ್ವಾಂಟಿಟಿನ ಡಿವೈಡ್ ಮಾಡಿದ್ರೆ ನಂಬರ್ ಆಫ್ ಬಾರ್ಸ್ ಬರುತ್ತೆ ನಮ್ಗೆ. ಇಲ್ಲಿ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಹೊಸದಾಗಿ ಕಲಿಯೋರು ಅಥವಾ ಬಿಜಿನರ್ಸ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಸ್ಟೀಲ್ ಅವೈಲೇಬಲ್. ನಾನು ಇದನ್ನ ಮೊದಲು ಸ್ಟೀಲ್ ಬಗ್ಗೆ ಮಾತಾಡುವಾಗ ಒಂದು ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ವಿಷಯಗಳನ್ನು ನಾನು ಮಾತಾಡಿದ್ದೀನಿ. ನಾವು therefore ನೋಡಿ ಇಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದೆ. 8 mm ಅಂದ್ರೆ ಇಷ್ಟು ಬರುತ್ತೆ ಏರಿಯಾ, ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ. 10 mm ಡಯಾಮೀಟರ್ ಆದ್ರೆ 78.54 ಬರ್ತದೆ. 12 mm is like this, no 113. 16 mm ಅದು ಹೀಗೆ. ನಮ್ಮ ಡಿಸೈನ್ ಅಲ್ಲಿ AST 1900 ಬಂತು. 1900 ಬರುವಾಗ ನಾವು ವಿ ಆರ್ ಅಸ್ಯೂಮಿಂಗ್ 20 mm. 20 mm ಡಿವೈಡೆಡ್, ಈಗ 1900 ಡಿವೈಡೆಡ್ ಬೈ 314 ಮಾಡಿದ್ರೆ ಎಷ್ಟು ನಂಬರ್ ಸ್ಟೀಲ್ ಬರುತ್ತೆ, ಅಷ್ಟು ನಂಬರ್ ಸ್ಟೀಲ್ ಅನ್ನು ನಾವು ಬಾಟಮ್ ಅಲ್ಲಿ ಅಥವಾ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಬೇಕು. ಇಲ್ಲಿ ನಾನು ನಿಮ್ಗೆ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಾನು ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯು ಮಸ್ಟ್ ಕನ್ಸಿಡರ್, ಯು ಮಸ್ಟ್ ಸೆಲೆಕ್ಟ್ ದ ಸ್ಟೀಲ್ ಓನ್ಲಿ ಫ್ರಮ್ ದಿಸ್ ಡಯಾಮೀಟರ್ ಬಿಕಾಸ್ ಇಟ್ ಇಸ್ ಅವೈಲೇಬಲ್. ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಇದು ಮಾತ್ರ, ಈ ಡಯಾಮೀಟರ್ ಮಾತ್ರ. When you go to the market, you will get it. 10 mm, 8 mm ಸಿಗುತ್ತೆ, 10 mm ಸಿಗುತ್ತೆ, 12 mm ಸಿಗುತ್ತೆ, 16 mm ಸಿಗುತ್ತೆ, 20 is also available, 25 is available, 32 available. Sometimes maybe in the textbook or maybe in the analysis, maybe in the design, somebody will assume that 22 millimeter. No, theoretically it is all right, okay, but in practice it is not possible. We cannot, because we don't get it, isn't it? ಥಿಯರಿಟಿಕಲಿ ನಾವು ನಮ್ಮ ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ದಟ್ ಈಸ್ ಓಕೆ, ರೈಟ್, ನೋ ಇಶ್ಯೂ ವಿತ್ ದಟ್. ವೆರಾಸ್ ಇಫ್ ಯು ಗೋ ಟು ದ ಫೀಲ್ಡ್ ಬೀಯಿಂಗ್ ಅನ್ ಎಂಜಿನಿಯರ್, ವೆನ್ ಯು ಆರ್ ಗೋಯಿಂಗ್ ಟು ಡಿಸೈನ್ ದ ಬಿಲ್ಡಿಂಗ್, ನೋ ವಿ ನೀಡ್ ಟು ಟೇಕ್ ಕೇರ್ ಆಫ್ ದಿಸ್. ಇಸ್ ನಾಟ್ 16 ಮಿಲಿಮೀಟರ್, 12 mm, 16 mm, 20 mm, 25 mm ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಆಲ್ಸೋ ಯು ಮಸ್ಟ್ ರಿಮೆಂಬರ್ ದ ಅನದರ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ದಟ್ ಈಸ್ ಇನ್ ಬೀಮ್ ಅಲ್ಲಿ ರಿಇನ್ಫೋರ್ಸ್ಮೆಂಟ್ ಬಾರ್ ಅನ್ನ ಯಾವಾಗ್ಲೂ ನಾವು 12 mm ಗಿಂತ ಕಮ್ಮಿನ ಹಾಕಬಾರ್ದು. ಬೀಮ್ ಅಲ್ಲಿ ಇನ್ ಬೀಮ್ಸ್ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ದ ಲೆಸ್ ದ್ಯಾನ್ 12 mm diabars. Even in columns also, beam ಮತ್ತೆ ಕಾಲಮ್ ಅಲ್ಲಿ main reinforcement bars we are not supposed to use less than 12 mm. 10 mm ನ ಕೆಲವರು ಯೂಸ್ ಮಾಡ್ತಾರೆ, ಅದನ್ನ ಯಾವಾಗ ಯೂಸ್ ಮಾಡಬಹುದು ಅಂತ ನಾನು ಹೇಳ್ತೀನಿ, ಇದನ್ನ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏರಿಯಾ ಆಫ್ ಸ್ಟೀಲ್ ಅಂತ ನೀವು ಯಾವಾಗ AST ಅಂತ ಹೇಳ್ತೀರಿ ಅಥವಾ ASC ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಅಂತ ಹೇಳ್ತೀರಿ, ಹೇಳುವಾಗ ಆ ಎಲ್ಲಾ ಸ್ಟೀಲ್ ಕೂಡ 12 ಗಿಂತ ಜಾಸ್ತಿ ಇರಬೇಕು. 12 ಆಗ್ಬೋದು, 16 ಆಗ್ಬೋದು, 20 ಆಗ್ಬೋದು. ಕ್ಯಾಲ್ಕುಲೇಷನ್ ಮಾಡುವಾಗಲೂ ಅಷ್ಟೇ, ಯು ಪ್ಲೀಸ್ ಅಸ್ಯೂಮ್ ಓನ್ಲಿ ದೀಸ್ ಡಯಾಮೀಟರ್ ಬಾರ್ಸ್. ಇನ್ ಬಿಟ್ವೀನ್ ದಿಸ್ ನೀವು 14 mm ಅಂತ ಅಸ್ಯೂಮ್ ಮಾಡಿದ್ರೆ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಅಥವಾ 18 ಅಸ್ಯೂಮ್ ಅಂತ 18 mm ಅಂತ ನೀವು ಅಸ್ಯೂಮ್ ಮಾಡಿದ್ರೆ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. 22, 23 ಅಂತೆಲ್ಲ ಅಸ್ಯೂಮ್ ಮಾಡಿದ್ರೆ ಯು ಡೋಂಟ್ ಗೆಟ್ ಇಟ್. ಇಸ್ ನಾಟ್. ನೋ, ಕೆಲವು 30 ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬಹುದು, ಇಟ್ ಇಸ್ ನಾಟ್ ಅವೈಲೇಬಲ್. ಬಟ್ ಯು ವಿಲ್ ಗೆಟ್ ಇಟ್ ವೆನ್ ಯು ವಾಂಟ್ ಎಕ್ಸ್ಕ್ಲೂಸಿವ್ಲಿ, ಯು ಹ್ಯಾವ್ ಟು ಆರ್ಡರ್ ಫಾರ್ ಇಟ್. ಇಸ್ ನಾಟ್. ಆರ್ಡರ್ ಮಾಡಿದ್ರೆ ಯು ನೀಡ್ ಟು ವೇಟ್ ಟಿಲ್ ಯು ಗೆಟ್ ಇಟ್. ಇಸ್ ನಾಟ್. ಅಲ್ಲಿವರೆಗೆ ರೆಡಿಲಿ ನಾಟ್ ಅವೈಲೇಬಲ್. ಯಾವ ಡಯಾಮೀಟರ್ ಬಾರ್ ಕೇಳಿದ್ರು ಕೂಡ ನಮ್ಗೆ ಮಾಡ್ಕೊಡ್ತಾರೆ, ಬಟ್ ವಿ ನೀಡ್ ಟು ವೇಟ್. ಇಸ್ ನಾಟ್. ನೋ, ಪ್ಲೀಸ್ ರಿಮೆಂಬರ್ ದಿಸ್. ಯಾಕಂತ ಹೇಳಿದ್ರೆ ಇದು ಬೇಕು ನಮ್ಗೆ, ಇದರ ವಿಷಯ ಸರಿ ಗೊತ್ತಿರ್ಬೇಕು ನಮ್ಗೆ. ಯಾಕಂದ್ರೆ ಡಿಸೈನ್ ಅಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಇದು ನಾಟ್. ಶಿಯರ್ ರಿಇನ್ಫೋರ್ಸ್ಮೆಂಟ್. ಶಿಯರ್ ರಿಇನ್ಫೋರ್ಸ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕಿದೆ ನನಗೆ, ಬಟ್ ಹೈಲೈಟ್ಸ್ ಒಂದು ಹೇಳ್ಬಿಡ್ತೀನಿ ನಾನು. ಇದು ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಟಾಪ್ ಬಾರ್, ಟಾಪ್ ರಾಡ್, ಇಲ್ಲಿ ಟಾಪ್ ಟೆನ್ಷನ್, ಇಲ್ಲಿ ಬಾಟಮ್ ಅಲ್ಲಿ ಟೆನ್ಷನ್. ಐ ಹ್ಯಾವ್ ಟೇಕನ್ ದ ಪೋರ್ಷನ್ ಆಫ್ ದ ಬೀಮ್. ಇಲ್ಲಿ ನೋಡಿ, ಇದು ಶಿಯರ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ನಾವಿನ್ನ. ಯಾಕಂದ್ರೆ ಪಾಸಿಬಿಲಿಟಿ ಆಫ್ ಶಿಯರ್ ಅಕರ್ಸ್ ಅಟ್ ದ ಸಪೋರ್ಟ್.
ಇದು ಸಪೋರ್ಟ್ ಅಲ್ಲಿ ಚಾನ್ಸಸ್ ಜಾಸ್ತಿ. ಮೊದ್ಲೆಲ್ಲ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಹೀಗೆ ಮೇನ್ ರೀನ್ಫೋರ್ಸ್ಮೆಂಟ್ ಬೀಮ್ದು ಮೇನ್ ರೀನ್ಫೋರ್ಸ್ಮೆಂಟ್ ಅನ್ನ ಬೆಂಡ್ ಮಾಡ್ತಾ ಇದ್ವಿ 45 ಡಿಗ್ರಿಗೆ. ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಈಗ ಸಪೋಸ್ ಇಲ್ಲಿ ಏನಾದ್ರು ಶಿಯರ್ ಆಗ್ತಾ ಇದ್ರೆ, ಇಲ್ಲಿ ಕಟ್ ಆಗ್ತದೆ ಅಂತ ಆದ್ರೆ, ದಿಸ್ ವಿಲ್ ರೆಸಿಸ್ಟ್. ಯಾವುದು ಈ ಬೆಂಡಿಂಗ್ ಶಿಯರ್ ಏನ್ ಬೆಂಡ್ ಮಾಡಿದೀವಿ ನಾವು, ಈ ರಾಡ್ ಅದನ್ನ ರೆಸಿಸ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಯು ಕ್ಯಾನ್ ರೆಕಗ್ನೈಸ್ ಹಿಯರ್ ನಾಟ್ ದ ಇಯರ್, ದಟ್ ಈಸ್ ದೇ ಆರ್ ಸ್ಟಿರಪ್ಸ್. ಇಲ್ಲಿ ಕಾಣುತ್ತೆ ಇದು ಸ್ಟಿರಪ್ಸ್. ಈ ಸ್ಟಿರಪ್ಸ್ ಅನ್ನ ನಾವೇನ್ ಮಾಡ್ತೀವಿ, ಕ್ಲೋಸ್ಲಿ ಸ್ಪೇಸ್ ಮಾಡ್ತೀವಿ ಇದನ್ನ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ದೇರ್ ಆರ್ ಪಾಸಿಬಿಲಿಟೀಸ್, ದೇರ್ ಇಸ್ ಎ ಶಿಯರ್. ಹೀಗೆ ಶಿಯರ್ ಆಗ್ಬೋದು, ಎಲ್ಲಾದ್ರೂ ಹೀಗೆ ತುಂಡಾಗ್ಬೋದು, ಬೀಮು ಕಟ್ ಆಗೋ ಸಾಧ್ಯತೆ ಇರ್ಬೋದು. ಇದನ್ನ ಯಾವಾಗ ಕಟ್ ಆಗುತ್ತೆ ಅಂತ ಹೇಳಿದ್ರೆ, ಬೀಮ್ ಅಲ್ಲಿ ಸ್ವಲ್ಪ ಶಿಯರ್ ಇರುತ್ತೆ. ಇದನ್ನ ಬೀಮ್ ಅಲ್ಲಿ ಶಿಯರ್ ಇರ್ತದೆ. ನಮ್ದು ಲೋಡ್ ಅದಕ್ಕಿಂತ ಜಾಸ್ತಿ ಆದ್ರೆ, ಶಿಯರ್ ಫೋರ್ಸ್ ಅದಕ್ಕಿಂತ ಜಾಸ್ತಿ ಆದ್ರೆ, ದೇರ್ ಆರ್ ಪಾಸಿಬಿಲಿಟೀಸ್ ಹೀಗೆ ಒಂದು ಕಟ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನ ಅದಕ್ಕೆ therefore now we will provide the shear. This is called shear reinforcement ಅಂತ ಹೇಳೋದು. ಇದನ್ನ ಎಷ್ಟು ಪ್ರೊವೈಡ್ ಮಾಡಬೇಕು, ಎಲ್ಲಿ ಪ್ರೊವೈಡ್ ಮಾಡಬೇಕು, ಹೇಗೆ ಪ್ರೊವೈಡ್ ಮಾಡಬೇಕು, ಅದನ್ನೆಲ್ಲ ಇನ್ನೊಂದು ದಿವಸ ಮತ್ತೊಂದು ಕ್ಲಾಸ್ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ನೌ ಹಿಯರ್ that is area of steel in tension, area of steel in compression. Now this is the shear reinforcement. This is the shear reinforcement. ಇದರೊಳಗಡೆ ನೋಡಿ, ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಎರಡು ಲೆಗ್ ಇದೆ. ದಿಸ್ ಇಸ್ ಕಾಲ್ಡ್ ಟೂ ಲೆಗ್ಡ್ ಸ್ಟಿರಪ್ ಅಂತ ಹೇಳಿದೆ. ಟೂ ಲೆಗ್ಡ್ ವರ್ಟಿಕಲ್ ಸ್ಟಿರಪ್ಸ್ ಅಂತ ಹೇಳಿದೆ ಇದನ್ನ. ಅಂಡ್ ಇಫ್ ಯು ಕಮ್ ಹಿಯರ್, ನೌ ದಿಸ್ ಇಸ್ ಆಲ್ಸೋ ಬೀಮ್ ಲಿಟಲ್ ಬಿಗರ್. ಇದ್ರದ್ದು ಬ್ರೆಡ್ತ್ ಜಾಸ್ತಿ ಇದೆ. ಇದು ಬಿ ಇದೆ, ಇದು 1.5 ಬಿ ಇರ್ಬೋದು, 2 ಬಿ ಇರ್ಬೋದು. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಎರಡು ರಿಂಗ್ ಅನ್ನ ನಾವಿಲ್ಲ ಹಾಕ್ತೀವಿ. ಅವಾಗ ದಿಸ್ ಇಸ್ 4 ಲೆಗ್ಡ್ ಸ್ಟಿರಪ್ಸ್ ಅಂತ ಹೇಳಿ. 1, 2, 3, 4 ಲೆಗ್. ಇನ್ ದ ಸಿಮಿಲರ್ ಮ್ಯಾನರ್ ಇಲ್ಲಿ ಕಂಪ್ರೆಷನ್ ಬೀಮ್ ಕಾಲಮ್ ಇರ್ಬೋದು. ಕಾಲಮ್ ಅಲ್ಲೂ ಅಷ್ಟೇ, ಕಾಲಮ್ ರಿಇನ್ಫೋರ್ಸ್ಮೆಂಟ್ when the column length is bigger, then we provide one more ಇದು ಕಾಲಮ್ ಸೆಕ್ಷನ್ ನಾವು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಇದನ್ನ ಹೀಗೆ ಇರುತ್ತೆ. ಇದು ಬಿ ಇರ್ತದೆ, ಇದು ಡಿ ಇರುತ್ತೆ. ಕಾಲಮ್ ಸೈಡ್, ಕಾಲಮ್ ಪ್ಲಾನ್ ಇದು, ಕಾಲಮ್ ಸೆಕ್ಷನ್ ಇದು. ಅವಾಗ ಇಲ್ಲಿಯೂ ಕೂಡ 4 ಲೆಗ್, ನಾವು 6 ಲೆಗ್ಡ್ ಕೂಡ ಆಗ್ಬೋದು, 8 ಲೆಗ್ಡ್ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಸ್ಟ್ರಕ್ಚರ್ ವೇರ್ ಯು ಆರ್ ಬಿಲ್ಡಿಂಗ್. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದಿಸ್. ಇಲ್ಲೊಂದು ನೋಡಿದ್ರಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, ಇಲ್ಲೊಂದಿದೆ ಲಿಂಕ್ಸ್ ಅಂತ ಹೇಳ್ತೀವಿ ಇದನ್ನ, ಅಥವಾ ಟೈಪ್ಸ್ ಅಂತ ಹೇಳ್ತೀವಿ. SP34 ಕೋಡ್ ಬುಕ್ ಇದೆ. SP34 ಕೋಡ್ ಬುಕ್ ಅಲ್ಲಿ ವಿಲ್ ಗೆಟ್ ಎವ್ರಿಥಿಂಗ್. ಇದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿನೂ ಕೂಡ ಆ SP34 ಅಲ್ಲಿ ಇದೆ. ಇದನ್ನ ಯಾವ ತರ ಬೆಂಡ್ ಮಾಡ್ಬೇಕು, 4 ಲೆಗ್ಡ್ ಅಂದ್ರೆ ಏನು, 6 ಲೆಗ್ಡ್ ಅಂದ್ರೆ ಏನು, ಇದ್ರದ್ದು ಲೆಂತ್ ಎಷ್ಟಿರ್ಬೇಕು, ಹುಕ್ ಎಷ್ಟಿರ್ಬೇಕು, 135 ಡಿಗ್ರಿ ಹುಕ್ಕ ಅದು ಅಥವಾ 90 ಡಿಗ್ರಿ ಹುಕ್ಕ, ಹೇಗೆ ಮಾಡ್ಬೇಕು ಅದನ್ನ, ಲಿಂಕ್ ಅಂದ್ರೆ ಹೇಗೆ ಮಾಡ್ಬೇಕು, ಇದನ್ನ ಕೆಲವು ಸಾರಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಬೀಮಲ್ಲಿ ಇಲ್ಲಿಂದ ಇಲ್ಲಿಗೆ ಟೈ ಇದೆ, ಎಲ್ಲ ಕೆಲವು ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನ. ನೋ ಪ್ಲೀಸ್ ನೋಟ್ ಇಟ್. ಅಂಡ್ ಸಿಮಿಲರ್ಲಿ ನೋ ದಟ್ ಇಸ್ ಶಿಯರ್ ರಿಇನ್ಫೋರ್ಸ್ಮೆಂಟ್. ಅದು ಒಂದು ಟಾರ್ಷನ್ ಇರುವಾಗ ಸ್ವಲ್ಪ ವಿಷಯ ಬೇರೆ ಆಗ್ತದೆ. ಮತ್ತೆ ಇದು ಟಾರ್ಷನ್ ಇಲ್ಲದೆ ಇರೋದು, ನೋ ಟಾರ್ಷನ್. ಅದು ಟಾರ್ಷನ್ ಅಂತ ಹೇಳಿದ ಕೂಡಲೇ ಟ್ವಿಸ್ಟ್ ಆಗ್ಬಿಡುತ್ತೆ ಇದನ್ನ. ಆದ್ರಿಂದ ದಟ್ ಈಸ್ ನೋ ಶೇರ್ ರಿಇನ್ಫೋರ್ಸ್ಮೆಂಟ್ ಇಸ್ ಶೇರ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳಿದ ಕೂಡಲೇ ಒಂದೇ ವಿಷಯ ಅದು, ಬಟ್ ಅದ್ರದ್ದು ಕೆಲವು ವಿಚಾರಗಳು ಬೇರೆ ಬೇರೆ ಆಗ್ತವೆ. ಇದನ್ನ ಆ ಸಂದರ್ಭ ಬಂದಾಗ ನೋಡೋಣ ಅದ್ರ ಬಗ್ಗೆ. ಓಕೆ, ದೆನ್ ಸಿಮಿಲರ್ಲಿ ದಟ್ ಈಸ್ ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟ್. ಇಟ್ ಈಸ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒನ್ ಶುಡ್ ರೆಕಗ್ನೈಸ್ ಅಟ್ ದ ಸೈಡ್. ನಾವು ಇಷ್ಟವರೆಗೆ ನಾವು ಏನು ಮಾತಾಡಿಲ್ಲ ಯಾವುದು ಇದ್ರ ಬಗ್ಗೆ. ನಾವು ಮಾತಾಡಿದ್ದೇನು, ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. ಏನಿದು, ದಟ್ ಈಸ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅಟ್ ಟೆನ್ಷನ್. ಇದನ್ನ ಟೆನ್ಸೈಲ್ ರಿಇನ್ಫೋರ್ಸ್ಮೆಂಟ್, ಇದು AST, ಇದ್ರ ಬಗ್ಗೆ ಮಾತಾಡಿದೀವಿ ನಾವು. ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಏನಿದು, ಕಂಪ್ರೆಸಿವ್ that is compressive steel. Isn't that this steel is resisting the compressive force in the beam. This steel is resisting the tensile force in the beam. Isn't that? ಇದು AST ಮತ್ತೆ ಇದು ASC. ನೋಡಿ, ಇಲ್ಲಿ ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ 2 ಬಾರಿ ಇದೆ. ಇದನ್ನ ಇಲ್ಲಿ 2 ರಿಇನ್ಫೋರ್ಸ್ಮೆಂಟ್ ಬಾರಿ ಇದೆ. ಈ 2 ರಿಇನ್ಫೋರ್ಸ್ಮೆಂಟ್ ಅವಶ್ಯಕತೆ ಏನು ಅಂತ, ವೈ ವಿ ಹ್ಯಾವ್ ಟು ಪ್ರೊವೈಡ್ ದಿಸ್ ಅಂತ, ವಾಟ್ ಇಸ್ ದ ನೆಸೆಸಿಟಿ ಆಫ್ ಪ್ರೊವೈಡಿಂಗ್ ದಿಸ್ ಅಂತ, ಯಾಕೆ ಇದನ್ನ ಪ್ರೊವೈಡ್ ಮಾಡ್ಬೇಕು ಅಂತ. ಅದು ಯಾವಾಗ ಪ್ರೊವೈಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ, ಇಲ್ಲಿಂದ ಈ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿವರೆಗೆ ಯಾವಾಗ 300 ಮಿಲಿಮೀಟರ್ಗಿಂತ ಜಾಸ್ತಿ ಆಗುತ್ತೆ, ಆಗ ನಾವು ಒಂದು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಇದನ್ನ ಎಫೆಕ್ಟಿವ್ ಡೆಪ್ತ್. ನೋ ಯು ಕ್ಯಾನ್ ಸಿ ದಿಸ್ ಹಿಯರ್. ಇದನ್ನ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ದಿಸ್. ಯಾವಾಗ ಇದು
ಸ್ಪೇಸಿಂಗ್ ಲೆಸ್ ದ್ಯಾನ್ 300. ಯಾವಾಗ ಇದು ಈ ಡೆಪ್ತ್ ಇಲ್ಲಿಂದ ಇಲ್ಲಿಗೆ ಯಾವಾಗ ಇದು 300 ಮಿಲಿಮೀಟರ್ಗಿಂತ ಜಾಸ್ತಿ ಆಗತ್ತೆ, ಆವಾಗ ನಾವು 2 ನಾಮಿನಲ್ ಡಯಾಮೀಟರ್ ಬಾರ್ ಹಾಕ್ತೀವಿ. ಇದನ್ನ 2 ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲಿಯಾದ್ರೂ ಇದು ಸ್ಯಾಗ್ ಆಗ್ಬೋದು. ಇದು ಯಾವುದು ನಮ್ಮ ಶಿಯರ್ ರಿಇನ್ಫೋರ್ಸ್ಮೆಂಟ್ ಸ್ಯಾಗ್ ಆಗ್ಬೋದು, ಅದ್ರದ್ದು ಪೊಸಿಷನ್ ಚೇಂಜ್ ಆಗ್ಬೋದು, ಅದ್ರದ್ದು ಬಿಹೇವಿಯರ್ ಕಾಂಕ್ರೀಟ್ ಹಾಕಿ ಚೇಂಜ್ ಆಗ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ಕೀಪ್ ದಟ್ ಇನ್ ಇಟ್ಸ್ ಪೊಸಿಷನ್, ಅದ್ರ ಜಾಗದಲ್ಲಿ ಅದು ಸರಿಯಾಗಿ ಕುತ್ಕೊಳ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದನ್ನ ವಿ ಪ್ರೊವೈಡ್ ಟು ಫೇಸ್ ರಿಇನ್ಫೋರ್ಸ್ಮೆಂಟ್. 2 ಇಲ್ಲಿ ನಾವು ಈಗ ಬೀಮಲ್ಲಿ ಇದೇನು ಅಂತ ಹೇಳಿದ್ರೆ ಓನ್ಲಿ ಟು ಹೋಲ್ಡ್ ದ ಸ್ಟಿರಪ್ಸ್ ಇನ್ ಇಟ್ಸ್ ಪೊಸಿಷನ್, ನಥಿಂಗ್ ಎಲ್ಸ್ ಇಟ್ ಈಸ್ ಡೂಯಿಂಗ್. ಏನ್ ಕೆಲಸ ಮಾಡೋದಿಲ್ಲ ಇದು. ಯಾಕಂತ ಹೇಳಿದ್ರೆ ಕಂಪ್ರೆಸಿವ್ ಫೋರ್ಸ್ ಮಾಡ್ಲಿಕ್ಕೆ ಇಲ್ಲಿ ಹಾಕಿದೀವಿ, ಟೆನ್ಸೈಲ್ ರಿಇನ್ಫೋರ್ಸ್ ಮಾಡ್ಲಿಕ್ಕೆ ಟೆನ್ಸೈಲ್ ಫೋರ್ಸ್ ತಗೊಳ್ಳಿಕ್ಕೆ ಇಲ್ಲಿ ಸ್ಟೀಲ್ ಹಾಕಿದೀವಿ. ಇದೇ ಆಡೋದ ಕೆಲಸ ಏನು ಕೆಲಸ ಇಲ್ಲ. ಇದನ್ನ ರೆಡಿ ಟು ಓನ್ಲಿ ಟು ಹೋಲ್ಡ್ ಇಟ್ ಇನ್ ಇಟ್ಸ್ ಪೊಸಿಷನ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಾವು 10 mm ಬಾರ್ ಯೂಸ್ ಮಾಡ್ಬೋದು, ಅದಕ್ಕಿಂತ ಕಮ್ಮಿ ಯೂಸ್ ಮಾಡಬಾರ್ದು. 10 ಯೂಸ್ ಮಾಡಬಹುದು. ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, ಬೀಯಿಂಗ್ ಅನ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, nobody will use this. Everybody is using minimum 12 mm diameter bar. If necessary, if not available at site, if not available nearby, if there is any urgency, under those circumstances, definitely ನಾವು ಇದನ್ನ ಎಂಪ್ಲಾಯ್ ಮಾಡಬಹುದು. ಇದನ್ನ ಮಾಡಬೇಕು ಮಾಡಬಾರ್ದು ಅಂತ ಯಾವ ಗೈಡ್ಲೈನ್ಸ್ ಏನಿಲ್ಲ, ಬಟ್ ಬೆಟರ್ ಟು ಯೂಸ್ ಆಲ್ವೇಸ್ 12 mm diameter bars. ಇದಕ್ಕೆ ಫೇಸ್ ರಿಇನ್ಫೋರ್ಸ್ಮೆಂಟ್ ಅಂತ ಇದನ್ನ ಸೈಡ್ ಫೇಸ್, ಅದು ಈ ಕಡೆ ಒಂದು ಆ ಕಡೆ ಒಂದು ಪ್ರೊವೈಡ್ ಮಾಡಿ, ಅದ್ರದ್ದು ಇಂಪಾರ್ಟೆನ್ಸ್ ಇದನ್ನ. ಅಂಡ್ ದೆನ್ ಸಿಮಿಲರ್ಲಿ ದಟ್ ಈಸ್ ಹ್ಯಾಂಗರ್ ಬಾರ್ಸ್ ಅಂತ. ಓಕೆ, ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಒನ್ ಶುಡ್ ನೋ ಅಬೌಟ್ ಇಟ್. ಇದನ್ನ ಈ ಹ್ಯಾಂಗರ್ ಬಾರ್ ಅಂದ್ರೆ ಏನು ಅಂತ ಯು ಕ್ಯಾನ್ ನೋಡಿ. ನಾವು ಇಷ್ಟರವರೆಗೆ ಮಾತಾಡಿದೀವಿ ಯಾವಾಗ ಸಿಂಗಲ್ ರಿಇನ್ಫೋರ್ಸ್ಡ್ ಬ್ಯಾಲೆನ್ಸ್ ಸೆಕ್ಷನ್ ಬಗ್ಗೆ ನಾವು ಮಾತಾಡಿದೀವಿ. ಸಿಂಗ್ಲಿ ರಿಇನ್ಫೋರ್ಸ್ಡ್ ಬ್ಯಾಲೆನ್ಸ್ ಸೆಕ್ಷನ್ ಬಗ್ಗೆ ಮಾತಾಡುವಾಗ ನಾವೇನ್ ಮಾತಾಡಿದೀವಿ ಅಂತ ಹೇಳಿದ್ರೆ, ನ್ಯೂಟ್ರಲ್ ಆಕ್ಸಿಸ್ ಇಂದ ಕೆಳಗಡೆ ಇರುವಂತದ್ದೆಲ್ಲ ಟೆನ್ಷನ್, ನ್ಯೂಟ್ರಲ್ ಆಕ್ಸಿಸ್ ಇಂದ ಮೇಲ್ಗಡೆ ಇರುವಂತದ್ದೆಲ್ಲ ಕಂಪ್ರೆಷನ್. ವಿ ಆರ್ ನಾಟ್ ಟೇಕನ್ ದೀಸ್ ಟು ಇಂಟು ಅಕೌಂಟ್ಸ್. ಇದು ಎರಡನ್ನು ನಾವು ಗಣನೆಗೆ ತಗೊಳ್ಳೇ ಇಲ್ಲ ಯಾವಾಗ್ಲೂ. ದಟ್ ಈಸ್ ದೇ ಆರ್ ಕಾಲ್ಡ್ ಹ್ಯಾಂಗರ್ ಬಾರ್ಸ್. ಅದು ಏನು ಕೆಲಸ ಮಾಡೋದಿಲ್ಲ ಅದು, ಬಟ್ ಕೆಲಸ ಮಾಡದಿದ್ರು ಕೂಡ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ವಿ ನೀಡ್ ಟು ಡೂ ದಿಸ್. ಇದು ಬೇಕು ನಮ್ಗೆ. ಯಾಕೆಂತ ಹೇಳಿದ್ರೆ ನಮ್ದು ರೆಕ್ಟಾಂಗುಲರ್ ಬೀಮ್ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಸ್ಟಿರಪ್ ಅಲ್ಲಿ ನಿಲ್ಬೇಕಂತ ಇದ್ರೆ ನಾವು ವಿ ನೀಡ್ ಟು ಪ್ರೊವೈಡ್ ದಟ್. ಇದನ್ನ ಓಕೆ, ನಾವು ಪ್ಲೀಸ್ ರಿಮೆಂಬರ್ ದಿಸ್. ನಾವು ಡಿಸೈನ್ ಬಗ್ಗೆ ನಾವು ಯಾವಾಗಲೂ ಮಾತಾಡಿದೀವಿ. ಸಿಂಗಲ್ ರಿಇನ್ಫೋರ್ಸ್ಡ್ ಬ್ಯಾಲೆನ್ಸ್ ಸೆಕ್ಷನ್ ಬಗ್ಗೆ ಮಾತಾಡಿದೀವಿ ಅಂತಂದ್ರೆ the entire tensile force is resisted by the steel and the entire force is compressive force is resisted by the concrete. ಅಲ್ಲಿಗೆ ನಮ್ದು ಕೆಲಸ ಮುಗೀತು. ನೋ ವೆನ್ ಯು ಗೋ ಟು ದ ಸೈಟ್ಗೆ ನೀವು ಯಾವಾಗ ಹೋಗುವಾಗ ಯು ನೀಡ್ ಟು ಪ್ರೊವೈಡ್ ಮಿನಿಮಮ್ reinforcement. Now these two are called angle bars. That is only to keep this in its position. ಏನ್ ಕೆಲಸ ಮಾಡೋದಿಲ್ಲ. We are not accounting it for calculation. ಸ್ಟ್ರೆಂತ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾವು ಅದನ್ನೇನು ಯೂಸ್ ಮಾಡೋದಿಲ್ಲ. ಬಟ್ at the in construction practice, when you go to the site, now definitely we are using this, isn't it? Now these two are called hanger bars. And again, cover, nominal cover. ಈ ನಾಮಿನಲ್ ಕವರ್ ಅಂದ್ರೆ ಏನು ಅಂತ, ಈ ಕವರ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸಿ ಯು ಕ್ಯಾನ್ ಲುಕ್ ಅಟ್ ದಿಸ್ ಡಯಾಗ್ರಾಮ್. ನೀವು ಈ ಡಯಾಗ್ರಾಮ್ ನೋಡಿದ ಕೂಡಲೇ ದಟ್ ಯು ಕ್ಯಾನ್ ಸಿ ನೋ ದಿಸ್ ಇಸ್ ಟೆನ್ಸೈಲ್ ರಿಇನ್ಫೋರ್ಸ್ಮೆಂಟ್ tension, isn't it? No, it is concrete. No, here that is concrete resisting the compressive force. No, ಇಲ್ಲಿ 2 ಹ್ಯಾಂಗರ್ ಬಾರ್ ಹಾಕಿದೀವಿ ಎಕ್ಸ್ಟ್ರಾ. ಇದು ಸ್ಟಿರಪ್ಸ್, ಇದು ನಾಮಿನಲ್ ಸ್ಟಿರಪ್ಸ್ ಇರ್ಬೋದು ಅಥವಾ ಶಿಯರ್ ರೆಸಿಸ್ಟ್ ಮಾಡುವಂತ ಶಿಯರ್ ಸ್ಟಿರಪ್ಸ್ ಇರ್ಬೋದು, ಯಾವ ಬೇಕಾದ್ರೂ ಆಗಿರ್ಲಿ. ನೋಡಿ ಇಲ್ಲಿ ಈ ಶಿಯರ್ ರಿಇನ್ಫೋರ್ಸ್ಮೆಂಟ್ ಇಂದ ಹೊರಗಿದು ಮತ್ತೆ ಬೌಂಡ್ರಿ ಆಫ್ ದ ಕಾಂಕ್ರೀಟ್ ಇದೆಯಲ್ಲ, ಇದು ದಿಸ್ ಇಸ್ ಕಾಲ್ಡ್ ಕವರ್. ಇದನ್ನ ನಾವು ಕವರ್ ಅಂತ ಕರಿತೀವಿ. ಇಟ್ ಇಸ್ ಕಾಂಕ್ರೀಟ್ ಕವರ್ ಅಂತ ಹೇಳಿ. ಈಗ ಕವರ್ ಬ್ಲಾಕ್ ಸಿಗುತ್ತೆ ಎಲ್ಲಾ ಕಡೆನೂ. ಕಾಂಕ್ರೀಟ್ ಕೋಟ್ ಮಾಡುವ ಬದಲು ಸ್ಲ್ಯಾಬ್ ಇರ್ಬೋದು, ಬೀಮ್ ಇರ್ಬೋದು, ಕಾಲಮ್ ಇರ್ಬೋದು, ವಾಟ್ ಎವರ್ ಮೇ ಬಿ, ದೇರ್ ಆರ್ ಬ್ಲಾಕ್ಸ್ ಅವೈಲೇಬಲ್. ಯು ಕ್ಯಾನ್ ಕೀಪ್ ದ ಬ್ಲಾಕ್ಸ್ ಹಿಯರ್. ಆ ಬ್ಲಾಕ್ಸ್ ಅನ್ನು ಇಲ್ಲಿ ಇಟ್ಬಿಟ್ರೆ, ಮೇ ಬಿ 20 mm, ಮೇ ಬಿ 25 mm, ಮೇ ಬಿ 30 mm, ಮೇ ಬಿ 40 mm, ಮೇ ಬಿ 50 mm, ಮೇ ಬಿ 75 mm, ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್. ಯಾವ್ದು ಬೇಕಾದ್ರೂ ಕವರ್ ಬ್ಲಾಕ್ ಸಿಗುತ್ತೆ. ಆ ಬ್ಲಾಕ್ ಅನ್ನು ಇಲ್ಲಿ ತಂದಿಟ್ಬಿಡ್ಬೇಕು. ಆ ಬ್ಲಾಕ್ ಅನ್ನು ಇಲ್ಲಿ ತಂದಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಟೀಲು
concrete ಅಲ್ಲಿ embed ಆಗಿಬಿಡುತ್ತೆ. See, in all the four sides you can see this. Now this is the cover, isn't it? This is the cover. This is 25 millimeter, greater than 25 millimeter, isn't it? Greater than 25 millimeter cover. The outer face shear reinforcement in the boundary of the concrete. Now similarly, outer face of this steel reinforcement to the boundary of the concrete. ಇದನ್ನ ನಾವು ಕವರ್ ಅಂತ ಕರಿತೀವಿ. ಇದನ್ನ ನಾವು ಕವರ್ ಅಂತ ಕರಿತೀವಿ. ನಾವು ಇಲ್ಲಿಂದ ಇಲ್ಲಿಗೆ ಇರುವಂತದನ್ನ ನಾವು ಕವರ್ ಅಂತ ಕರಿತೀವಿ ನಾವು. ಇದನ್ನ ನಾವು this is what happens. ಇದು ಕವರ್. ಈ ಕವರ್ 25 ಮಿಲಿಮೀಟರ್, 25 ಮಿಲಿಮೀಟರ್, 25 ಮಿಲಿಮೀಟರ್ ಗ್ರೇಟರ್ ದ್ಯಾನ್ 25 ಮಿಲಿಮೀಟರ್. ಇದು ಬೀಮ್ಸ್ ಅಲ್ಲಿ, ಇದನ್ನ ಬೀಮ್ ಅಲ್ಲಿ ಈವನ್ ಸ್ಲಾಬ್ ಗಾದ್ರೆ ನಾವು ವಿಲ್ ಕೀಪ್ ಬಿಲೋ ದ reinforcement 20 mm ಪ್ರೊವೈಡ್ ಮಾಡ್ತೀವಿ. ಇದನ್ನ ಯೂಶಲಿ ಏನಂತ ಹೇಳಿದ್ರೆ ಒಂದು ಜಲ್ಲಿ ಅಗ್ರಿಗೇಟರ್ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಅಗ್ರಿಗೇಟ್ 20 mm ಅಂಡ್ ಡೌನ್ ಸೈಜ್ ಅಗ್ರಿಗೇಟ್. ಈಗ 20 mm ಅಗ್ರಿಗೇಟ್ ಏನುಂಟು ಆ 20 mm ಅಗ್ರಿಗೇಟ್ ಒಂದು ಸೈಜ್. ಯಾಕಂತ ಹೇಳಿದ್ರೆ ಕಾಂಕ್ರೀಟ್ ಅನ್ನ ಪೋರ್ ಮಾಡಿದ ನಂತರ ನಿಮ್ಗೆ ಗೊತ್ತಿದೆ ಸೆಟಲ್ ನಾವು ಹೇಗೆ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಇಟ್ ಅಂತ. ಫಸ್ಟ್ ಶಟರಿಂಗ್ ಮಾಡ್ತೀವಿ, ಹೀಗೆ ಶಟರಿಂಗ್ ಮಾಡ್ತೀವಿ, ಮತ್ತೆ ಸ್ಟೀಲ್ ಇಳಿಸ್ತೀವಿ ಅದರೊಳಗಡೆಗೆ, ಮತ್ತೆ ಅದರ ನಂತರ ಕಾಂಕ್ರೀಟ್ ಸುರಿತೀವಿ. ವೆನ್ ಯು ಪೋರ್ ದ ಕಾಂಕ್ರೀಟ್ ಶುಡ್ ಗೆಟ್ ಇನ್ ಟು ದಿಸ್. ಇಲ್ಲಿ ಬಂದ್ಬಿಡ್ಬೇಕು, ಇದು ಕಾಂಕ್ರೀಟ್ ಇದ್ರೊಳಗಡೆ ಕುತ್ಕೊಂಡ್ ಬಿಡ್ಬೇಕು. ಇಲ್ಲಿ ಸ್ಟೀಲ್ ಎಕ್ಸ್ಪೋಸ್ ಆಗಬಾರ್ದು. ದಟ್ ಈಸ್ ಅವರ್ ಅಬ್ಜೆಕ್ಟಿವ್. Steel should not be exposed to the atmosphere. It should not come in contact with the water or moisture content. ಅವಾಗ ಯಾಕಂತ ಹೇಳಿದ್ರೆ it is more stable and durable, isn't it? Now therefore covering is more important. That is the cover. ಇಲ್ಲಿ ಬೀಮ್, ಇದು ಸ್ಲಾಬ್ ಆದ್ರೆ 20 mm ಕವರ್ ಕೊಡ್ತೀವಿ. ಇದು ಬೀಮ್ ಆದ್ರೆ ಬೀಮ್ಗೆ ಐದರ್ 25 mm ಮಿನಿಮಮ್ ಅಂಡ್ 40 mm ವರೆಗೂ ನಾವು ಕೊಡ್ತೀವಿ. ಇದನ್ನ ಸಮಟೈಮ್ಸ್ ಫುಟಿಂಗ್ ಭೂಮಿ ಒಳಗಡೆ ಹಾಕುವಂಥದ್ದು, ಸಮಟೈಮ್ಸ್ ರಿಟೈನಿಂಗ್ ವಾಲ್ ಮಣ್ಣಿಗೆ ತಾಕುವಂಥದ್ದು. ಇದನ್ನ ಅಂತ ಕಡೆ ಎಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ 75 mm ಹಾಕ್ತೀವಿ ನಾವು. ದಟ್ ಈಸ್ 75 mm ಕವರಿಂಗ್ ಕೊಡ್ತೀವಿ ನಾವು. 3 ಇಂಚು 3 ಇಂಚ್. ಯಾಕಂತ ಹೇಳಿದ್ರೆ the reinforcement at any cost should not come in contact with the moisture, isn't it? ಅದು ಮತ್ತೆ ಎಲಿಮೆಂಟ್ ಸೈಜ್ ಆಲ್ಸೋ ಮೇ ಬಿ ಬಿಗರ್ sometimes, isn't it? ಎಲಿಮೆಂಟ್ ಸೈಜ್ ಆ ಫುಟಿಂಗು ಯಾವಾಗ್ಲೂ ದಪ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ವಿ ಪ್ರೊವೈಡ್ more cover. That is the importance of the cover. Other, please understand, the steel reinforcement in any element should not come in contact with the, that is moisture content. If it comes into moisture contact, there are possibilities ಅಲ್ಲಿ ನಿಮ್ಗೆ ಸ್ಟೀಲು ರಸ್ಟ್ ಹಿಡಿಲಿಕ್ಕೆ ಶುರು ಆಗುತ್ತೆ. isn't it? ಆದ್ರಿಂದ let us be careful in construction, isn't it, industry. And then further the minimum and maximum distance between the bars. ನೋಡಿ ಇಲ್ಲಿ you can see this. ಕೋಡಲ್ಲಿ ಇದೆ, ಇದೆಲ್ಲ ಕೋಡಲ್ಲಿ ಇದೆ. ಒಂದು ಕೋಡಲ್ಲಿ ಪ್ರತಿಯೊಂದನ್ನು ಹೇಳಿದ್ದಾರೆ. ಇದು the distance between the bars. ಮೂರು ಡಯಾಮೀಟರ್ ಇದೆ ಇಲ್ಲಿ. ಮೂರು ಬಾರ್ rebars. There are 3 rebars here. Now what should be the distance between this ಅಂತ? ಈಗ ಇಲ್ಲಿಂದ ಇಲ್ಲಿಗೆ now let us assume that it is 200. Let us assume that it is 20, 20, 20. That is 60, isn't it? 60, and this is 8 mm shear. That is, this is 8 mm. That is 16 mm. 25 mm plus 25 mm. 25, 25, 50. 50 plus 60. 20, 20, 20. 60. That is 60, 50, 110. Isn't it? 110 plus 8, 60. 126. Isn't it? 126 out of 200, 126 ಇಲ್ಲಿ ಹೋಗುತ್ತೆ, ಕಮ್ಮಿ ಆಗುತ್ತೆ. ಅವು ಉಳಿಯೋದು ಎಷ್ಟು? 126 ವಿಲ್ ಗೆಟ್ 74. 74 ನಲ್ಲಿ 24 ಉಳಿತು. isn't it? 24 millimeter. No, not 24, even more. That is 76 divided by 2 ಅಂತ ಹೇಳಿದ್ರೆ 38 millimeter ಉಳಿತು. Now it is more comfortable to get concrete can be get in. We can pour it. ಕಾಂಕ್ರೀಟ್ ಒಳಗಡೆ ಹೋಗ್ಲಿಕ್ಕೆ ಅಟ್ಮಾಸ್ಫಿಯರ್ ಕಂಫರ್ಟಬಲ್ ಆಗಿರುತ್ತೆ. isn't it? That is what the gap between. ಎಷ್ಟಿರ್ಬೇಕು ಅಂತ, ದಿ ಮಿನಿಮಮ್ ಎಷ್ಟಿರ್ಬೇಕು? ಎಷ್ಟು? 20 mm ಅಗ್ರಿಗೇಟ್ ಅಂಡ್ ಪ್ಲಸ್ 5 millimeter. 25 millimeter ಇರಬೇಕು ಗ್ಯಾಪ್. ಅದರ ಅರ್ಥ ಏನಂತ ಹೇಳಿದ್ರೆ, ವಾಟ್ ಐ ಮೀನ್ ಟು ಸೇ ಹಿಯರ್, ವಿ ಕ್ಯಾನ್ ಪ್ರೊವೈಡ್ 4 bars, ನಾಟ್ ಮೋರ್ ದನ್ ದಿಸ್ ಪಾಸಿಬಲ್. ಅದಕ್ಕಿಂತ 4 ಬಾರ್ಗಿಂತ 4 ಆದ್ರೆ 20, 20, 20
80 bars ಆಯ್ತು. Is it not? 80 plus 8 plus 8 16, 80 plus 16 96 ಆಯ್ತು. 25 then 25 is it not? 50 ಆಯ್ತು. Like 160 plus 50 that is 166 ಆಗುತ್ತೆ. 166 ಆದ್ರೆ what is the available the balance that is only 34 available ಇದೆ. 34 ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕಮ್ಮಿ ಆಗೋಗ್ಬಿಡುತ್ತೆ. ಇದು not 200 ಆದ್ರೆ 230 ಆದ್ರೆ ಇನ್ನೊಂದು ಸ್ವಲ್ಪ ಸಿಗುತ್ತೆ. No, that is what our object is here. The concrete ಇದರ ಗ್ಯಾಪ್ ಅಲ್ಲಿ should flow and sit here. Isn't it? That is our objective. ಒಂದು ವೇಳೆ ಅಕಾಮಡೇಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ ವಾಟ್ ವಿ ವಿಲ್ ಡೂ ಅಂತ, ವಾಟ್ ಇಸ್ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ತಗೊಂಡಾಗ ಹಾಕ್ತೀವಿ. ಇಲ್ಲಿ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಇನ್ ರೋಸ್ ಮೇಲ್ಗಡೆ ರೋ ಅಲ್ಲಿ ಹಾಕ್ಬಿಡ್ತೀವಿ, ಇನ್ನೊಂದು ರೋ ಅಲ್ಲಿ ಹಾಕ್ತೀವಿ. ಇದನ್ನು ಕೂಡ ಅಗೈನ್ ವಾಟ್ ಇಸ್ ದ ಗ್ಯಾಪ್ ಅಂತ, ಇಲ್ಲಿ ಏನ್ ಗ್ಯಾಪ್ ಅಂತ ಇದೆ. ಇಲ್ಲೊಂದು ಸ್ಪೇಸರ್ ಬಾರ್ ಇಡ್ಬೇಕು ಇದಕ್ಕೆ ಒಂದು. ಈ ಸ್ಪೇಸರ್ ಬಾರ್ ಅನ್ನ ಯಾವಾಗ್ಲೂ ನೋಡಿ ಇಲ್ಲಿ 1 ಮೀಟರ್ ಡಿಸ್ಟೆನ್ಸ್ ಒಂದೊಂದು ಇಡ್ಬೇಕು. ಬೀಮ್ ಒಂದು 5 ಮೀಟರ್ ಇರುತ್ತೆ, 1 ಮೀಟರ್ ಒಂದೊಂದು ಇಡ್ಬೇಕು. ಒಂದು ರೋ ಆಯ್ತು, ಸ್ಟೀಲ್ ಕಟ್ಟಿದೆವು. ಅಂಡ್ ಅಬೌಟ್ ದಿಸ್ ವಿ ನೀಡ್ ಟು ಪ್ರೊವೈಡ್ 1 more steel, 2 more steel, then you need to get one insert one, that is spacer bar. Isn't not 1 meter ಒಂದು ಹಾಕ್ಬೇಕು, ಅದ್ರ ಮೇಲ್ಗಡೆ ಈ 2 ರಾಡ್ ಅನ್ನು ಲೆಂತ್ ಮಾಡಬೇಕು. Isn't not? That is how we have to provide. Isn't not? No, this is how we can, in construction industry we can utilize, we can use all these. ಇದನ್ನೆಲ್ಲ ನಾವು ಬಳಸ್ಕೊಳ್ಬೇಕು. ಇದು ಪ್ರತಿಯೊಂದು ವಿಷಯಗಳು ಕೂಡ ನಮ್ಗೆ ಗೊತ್ತಿರಬೇಕು. not less than the greatest of the following. Isn't not? 15 mm ಇದೆರಡಕ್ಕೆ ಇದು 15 mm. ಮತ್ತೊಂದು 2/3 of 20, that is 14 mm. The maximum size of the bar used. Isn't not? 20 mm ಆದ್ರೆ ಇಲ್ಲೂ ಕೂಡ 20 mm ಬಿಡಬೇಕು. Isn't not? 20 mm bar. 25 mm ಆದ್ರೆ the gap, this is the spacing between these two bars should be 25 mm. 32 mm ಆದ್ರೆ 32 mm ಯೂಸ್ ಮಾಡಬೇಕು gap, because only to accommodate the concrete between these two. Isn't not? ಅಥವಾ ಇನ್ನು ಬೇರೆ ರೀತಿಯಲ್ಲಿ ಅಂತ ಹೇಳಿದ್ರೆ ಬಂಡಲ್ಸ್ ಅಲ್ಲಿ ಕೂಡ ಮಾಡಬಹುದು. ಅದೀಗ ನಾವು ಮಾತಾಡೋದು ಬೇಡ, ಅದು ವಿಷಯ ಟೈಮ್ ಬರುವಾಗ ನೋಡೋಣ. ಓಕೆ. ಅಂಡ್ ದ ಆಂಕರಿಂಗ್ ಬಾರ್ ಅಂತ. ಆಂಕರಿಂಗ್ ಬಾರ್ ಅಂದ್ರೆ ಏನು ಅಂತ, ಆಂಕರಿಂಗ್ ಬಾರ್ ಅಂದ್ರೆ ಏನು ಅಂತ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇರುತ್ತೆ ಒಂದು. ಈಗ ಒಂದು ಡೆವಲಪ್ಮೆಂಟ್ ಲೆಂತ್ ಅಂತ ಒಂದು ವಿಷಯ ಇದೆ. ಈ ಡೆವಲಪ್ಮೆಂಟ್ ಲೆಂತ್ ಅಂತ ಒಂದು ವಿಷಯ ಇದ್ರೆ ಇದಕ್ಕೆ ಅಂದ್ರೆ ಈಗ ಕಾಂಕ್ರೀಟ್ ಒಳಗಡೆ ವಿಲ್ ಇನ್ಸರ್ಟ್ ದ ಸ್ಟೀಲ್ ಕಾಂಕ್ರೀಟ್ ಒಳಗಡೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹಾಕ್ಬೇಕು ಅಂತ, ಅದು ಡೆವಲಪ್ಮೆಂಟ್ ಅಂತ ಹೇಳಿ. ದಿಸ್ ಇಸ್ ದ ಡೆವಲಪ್ಮೆಂಟ್ ಲೆಂತ್. ಇಲ್ಲಿಂದ ಇಲ್ಲಿವರೆಗೆ ಡೆವಲಪ್ಮೆಂಟ್ ಲೆಂತ್ ಇಟ್ ಇಸ್ L/3 LD/3 ಅಷ್ಟು ಸಿಗುತ್ತೆ. ಕಮ್ಮಿ ಆಗ್ಬಿಟ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ we must make it like this. L/T if it is available all along the length we can provide it. If not available then see you change this. Isn't it? Make it L. ಇದು ತುಂಬಾ ಇಂಪಾರ್ಟೆಂಟ್. ನಾನು ಆ ಫಸ್ಟ್ ಒಂದು ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಬೀಮು ನಾನು ಹೇಳಿದೆ ನೋಡಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಲ್ಲಿ ಬೀಮ್ ಅದು ಪೋರ್ಷನ್, ಅದೇ ಬೀಮ್ ಒಂದು ಪೋರ್ಷನ್ ತಗೊಂಡಿದ್ದೀನಿ ನಾನು ಇಲ್ಲಿ. ಇದು ಟೆನ್ಷನ್, ಇದು ನಾಟ್, ಇದು ಕಂಪ್ರೆಷನ್, ಇಲ್ಲಿ ಇದು ಟೆನ್ಷನ್, ಇದು ಕಂಪ್ರೆಷನ್, ಬಟ್ ಸ್ಟೀಲ್ ಇದೆ ಇಲ್ಲಿ. ಇದು ನಾಟ್. ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ AST ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. AST ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನಾಗಿದೆ, ವಿ ಗೆಟ್ 20 mm 6 ರಾಡ್ ಬರುತ್ತೆ, 6 ನಂಬರ್ಸ್ ಬರ್ತದೆ, 5 ನಂಬರ್ಸ್ ಬರ್ತದೆ. ಅದ್ರದ್ದು 1/3 ರಾಡ್ ಅನ್ನ 2 ಕಂಟಿನ್ಯೂ ಮಾಡ್ಬೇಕು. ಅಂದ್ರೆ ವಾಟ್ ಐ ಮೀನ್ ಟು ಸೇ ದಟ್ ಈಸ್ ನಮ್ಗೆ 5 ರೀಇನ್ಫೋರ್ಸ್ಮೆಂಟ್ ಬರುತ್ತೆ. AST = 5 20 mm ಬಾರ್ ಬರುತ್ತೆ ಅಂತ ತಿಳ್ಕೊಳ್ಳೋ. ಅವಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಈ ಕಂಪ್ರೆಸಿವ್ ಝೋನ್ ಟೆನ್ಸೈಲ್ ಝೋನ್ ಅಲ್ಲಿ 5 ಪ್ರೊವೈಡ್ ಮಾಡ್ಬೇಕು. ಉಳಿದ 2 ನಾವು ಈ ಕಡೆ ಕಳಿಸ್ಬೇಕು ಇಲ್ಲಿವರೆಗೆ. ಲೈಕ್ ನೋ ಸಿಮಿಲರ್ ನೋ ಈ ಕಡೆ ಆ ಕಡೆ 2 ಸಪೋರ್ಟ್ ಅಲ್ಲಿ ಹಾಗೆ ನಾವು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ನೋ ದೇರ್ಫೋರ್ ಏರಿಯಾ ಆಫ್ ಸ್ಟೀಲ್ ಅಟ್ ಮಿಡ್ ಸ್ಪ್ಯಾನ್, ಅದರಿಂದ ಮಿಡ್ ಸ್ಪ್ಯಾನ್ ಅಲ್ಲಿ ನೀವು ಇಲ್ಲಿ ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಬಾಟಮ್ ಅಲ್ಲಿ 5 ರೀಇನ್ಫೋರ್ಸ್ಮೆಂಟ್ ಬರುತ್ತೆ, ಟಾಪ್ ಅಲ್ಲಿ 2 ರೀಇನ್ಫೋರ್ಸ್ಮೆಂಟ್ ಬರ್ತದೆ. ಇಲ್ಲಿ ಬಂದ್ರೆ ಬಾಟಮ್ ಅಲ್ಲಿ 2 ರೀಇನ್ಫೋರ್ಸ್ಮೆಂಟ್ ಬರ್ತದೆ, ಟಾಪ್ ಅಲ್ಲಿ 3 ರೀಇನ್ಫೋರ್ಸ್ಮೆಂಟ್ ಬರುತ್ತೆ. ಅಥವಾ ಎಷ್ಟು ಕಂಪ್ರೆಷನ್ ಸ್ಟೀಲ್ ಇಲ್ಲಿ ಬೇಕೋ ಅಷ್ಟು ಬರುತ್ತೆ. ಇದು ನಾಟ್, ಬಟ್ 2 ಕಂಪಲ್ಸರಿ ಬರುತ್ತೆ. ಇದನ್ನ ಇಲ್ಲಿ ಕಟ್ ಮಾಡಿದ್ರೆ ಕಟ್ ದಿಸ್ ಸೆಕ್ಷನ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಲ್ಲಿ 2 ಬಾರ್ ಬರುತ್ತೆ, ಮಿನಿಮಮ್ ಇಲ್ಲಿ 2 ಬಾರ್ ಇರುತ್ತೆ. ಮತ್ತೆ ಟೆನ್ಷನ್ ರಿವರ್ಸ್ ಆಗುವಾಗ
ಅಗತ್ಯ ಇದ್ರೆ ಇನ್ನೊಂದು ಸ್ಟೀಲ್ ಕೂಡ ತಗೊಳ್ಬೇಕಾಗುತ್ತೆ. ಬಟ್ ವೇರ್ ಇನ್ ದ ಬಾಟಮ್ ಸೆಂಟರ್ ಅಲ್ಲಿ ಕಟ್ ಮಾಡಿದ್ರೆ ಇದೆಷ್ಟುಂಟು ಅಷ್ಟು ಬರುತ್ತೆ. ಇಲ್ಲಿ ಕಟ್ ಮಾಡಿ ಇಲ್ಲಿ ಸೆಕ್ಷನ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ AST/3 ಮಿನಿಮಮ್ 2 numbers. ಇದನ್ನ ದಿಸ್ ಇಸ್ ದ ಇನ್ ಕನ್ಸ್ಟ್ರಕ್ಷನ್ ವಿ ಹ್ಯಾವ್ ಟು ಗೋ. ಇದೆಲ್ಲ ವಿಚಾರಗಳು 4, 5, 6 ಹೇಳುತ್ತೆ. ಮತ್ತೆ SP34 ಅಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್ಲಿ ಸ್ಟೇಟೆಡ್ ಹೌ ಟು ಡೂ ದಿಸ್ ಅಂತ. ಇದನ್ನ ಹೇಗೆ ಮಾಡಬೇಕು ಇದನ್ನ ನಾವು therefore that is for the safe and that is safe for the safe design, that is calculate the depth, required depth, isn't it? Let us calculate the required depth, isn't it? Now to calculate the required depth for the safe design, to calculate the required depth ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ that is mu is equal to q into fck vd square. ಇದನ್ನ ನಾವು ಮಾಡಿದೀವಿ. mu limit, isn't it? mu limit is equal to that is 0.148 vd square, isn't it? Depth, the most important thing in our design is breadth and depth and the steel required, isn't it? ಇದು ಮೂರು ಕೆಲಸನ ಸರಿಯಾಗಿ ಮಾಡಿಬಿಟ್ರೆ ನಮ್ದು beam ready ಆಗುತ್ತೆ, isn't it? The only thing, what is the breadth and what should be the depth, isn't it? And what is the steel reinforcement, then what is the moment, applied moment ಎಷ್ಟು, ನಾವು ತಯಾರು ಮಾಡಿದ beam ಎಷ್ಟು moment ಇದೆ, ಅದೆರಡು ಬ್ಯಾಲೆನ್ಸ್ ಆದ್ರೆ ಮತ್ತೆ beam moment ಜಾಸ್ತಿ ಇದ್ರೆ ನಮ್ಮ ಕೆಲಸ done, isn't it? So this is most important. So therefore ಇದನ್ನ ನಾವು ಮಾತಾಡಿದೀವಿ, ಇದ್ರ ವಿಷಯ ಎಲ್ಲ ನಾವು ಡಿಸ್ಕಸ್ ಮಾಡಿದೀವಿ, isn't it? mu is equal to that is vd square. ಇದನ್ನ ನೋಡಿ, ಇದು Fe250 ಗೆ, ಈ Fe250 ಗೆ ನಾವು ಇದನ್ನ ಫರ್ದರ್ ನಾವು ಮಾಡಿಫೈ ಮಾಡಿದ್ರೆ, ಈ ಈಕ್ವೇಶನ್ ಅನ್ನು ಮಾಡಿಫೈ ಮಾಡಿದ್ರೆ what you are going to get it, d is equal to under root, isn't it? We are going to get it. mu limit ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಪ್ಲೈಡ್ ಲೋಡ್ ಗೆ ಡಿಪೆಂಡಿಂಗ್ ಅಪಾನ್ ದ beam condition, load condition, loading condition, we are calculating the mu limit. And FCK ಗೊತ್ತು ನಮಗೆ, FCK ಗೊತ್ತಿದೆ, that is calculate to the strength. ಅದು maybe M20, maybe M25, maybe M30, whatever, isn't it? ನಾವು ಅರ್ಜಿ ಮಾಡಿದ್ದು ಅಥವಾ ನಾವು ಫೀಲ್ಡ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ತಗೊಳ್ಳೋದು, ಏನ್ ಮಾಡ್ತೀವಿ ಅದನ್ನ. ಬಿ ಗೊತ್ತಿದ್ದಾನೆ, ಬಿ ಅರ್ಜಿ ಮಾಡಿದ್ವಿ ನಾವು, ಬಿ is equal to twice the depth, ಅಥವಾ ಬಿ depth is equal to twice the breadth ಅಂತ ನಾವು ಅರ್ಜಿ ಮಾಡ್ಕೊಂಡಿದ್ವಿ. ಆದ್ರಿಂದ ಬಿ ಅರ್ಜಿ ಮಾಡಿದ್ದನ್ನ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we will get it, we are going to get the depth of the beam, isn't it? The depth of the beam, now depth based on this, isn't it? This equation. And similarly Fe415 ಸ್ಟೀಲ್ ಆದ್ರೆ ನೋಡಿ, ಇದು ಈಗ ಯಾರು ಕೂಡ ಈ ಸ್ಟೀಲ್ ಅನ್ನ ಬಳಸೋದಿಲ್ಲ, ಕಮ್ಮಿ ಬಳಸುವಂತದ್ದು. ಈ ಸ್ಟೀಲ್ ಬಳಸ್ತಾ ಇರೋದು ಕಡಿಮೆ, ತೀರಾ ಕಡಿಮೆ. ಮತ್ತೆ ಇಫ್ ನೆಸೆಸರಿ ಓನ್ಲಿ we are using this. Now normally in practice now we are using this. ಇದೇನು ಅಂತ ಹೇಳಿದ್ರೆ Fe415, Fe500, Fe550, Fe600 ಆ ಸ್ಟೀಲ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೂ ಅಷ್ಟೇ, ದಟ್ ಈಸ್ ಇದನ್ನ ಚೇಂಜ್ ಮಾಡಿದ್ರೆ ನಾವು we will get this, ಇದಕ್ಕೂ ಅಷ್ಟೇ mu calculated moment, then that is we know what is FCK and we have assumed the B depth can be calculated, isn't it? In the similar manner for Fe450 also we can calculate, that is 500 also we can do this. ಇದನ್ನ ನಾವು ತುಂಬಾ ಮೊದಲೇ ಮಾಡಿದೀವಿ ನಾವು, ಇದನ್ನ ಲಿಮಿಟೆಡ್ mu ಲಿಮಿಟ್, that is x2 ಲಿಮಿಟ್. ಯಾವಾಗ ನಾವು ಲಿಮಿಟೆಡ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳಿದೀವಿ, ಅವತ್ತಿನ ಕ್ಲಾಸಲ್ಲೇ ಅದ್ರ ಹಿಂದಿನ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. ಇದನ್ನ ನಾವು therefore now if d, ನಾವು ಯಾವ ಒಂದು d ಸಿಗುತ್ತೆ, ನಮಗೆ ಒಂದು d ವ್ಯಾಲ್ಯೂ ಬರುತ್ತೆ ಇದಕ್ಕೆ, d is equal to 600 mm, 550 mm ಅಥವಾ 700 mm, we are going to get it. Now after getting it, ಈಗ ಏನಂತ ಹೇಳಿದ್ರೆ d required ಎಷ್ಟು ಅಂತ, d required is greater than d assumed. ಇದು d required ಏನಾದ್ರು d required is greater than d assumed. Required, isn't it? No, yes, d required is less than d assumed. d required, d ನಮ್ಗೆ ಡೆಪ್ತ್ ಎಷ್ಟು ಬೇಕು ಅಂತ ನಾವು ಹೇಳ್ಕೊಂಡಿರ್ತೀವಿ, ಅದು ಅಸ್ಯೂಮ್ಡ್ ಗಿಂತ ಕಮ್ಮಿ ಇದ್ರೆ, ನಾವು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಅಸ್ಯೂಮ್ ಗಿಂತ ಕಮ್ಮಿ ಇದ್ರೆ ಇದು ಸೇಫ್. ನಾವು isn't it? Required ಬೇಕಾಗಿರೋದು ಎಷ್ಟು
ಅಸ್ಯೂಮ್ ಮಾಡಿದ್ದು ಜಾಸ್ತಿ ಇದೆ, ಬೇಕಾಗಿರೋದು ಕಮ್ಮಿ ಇರುತ್ತೆ. ಅವಾಗ ನಮ್ಮ ಬೀಮ್ ಸೇಫ್, ಸ್ಟ್ರಕ್ಚರ್ ಇಸ್ ಸೇಫ್. ಇದನ್ನ ಒಂದು ವೇಳೆ ನಾವು ಬೇಕಾಗಿರೋದು ಇದು ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಇರುತ್ತೆ, ಅಸ್ಯೂಮ್ ಮಾಡಿರೋದು ಕಮ್ಮಿ ಇರುತ್ತೆ. ಅಸ್ಯೂಮ್ ಮಾಡಿದ್ದು ಯಾವಾಗ ಡಿ ರಿಕ್ವೈರ್ಡ್ ಗಿಂತ ಕಮ್ಮಿ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ then modify, you come back, go back and assume, calculate again. Isn't that? It is redesign. Further you have to do continue the same thing. ಇದೇ ಕೆಲಸನ ನಾವು ಮಾಡ್ತಾ ಇದ್ವಿ. It is the continuous process. Isn't that? Now thank you very much for all the participants. Thank you so much. Now I'll stop it now. Now in the next class I am going to solve few problems. Isn't that? Thank you very much for all the participants. Thank you so much.